ನಮೋ ಭಾರತ ಭಾವಜಾಗರಣ ಅಭಿಯಾನ ಆಶ್ರಯದಲ್ಲಿ ಭಜನೆ, ಭಾರತ ಮಾತಾ ಪೂಜನ, ರಕ್ಷಾಬಂಧನ ಕಾರ್ಯಕ್ರಮ ಕಶಿಕೋಡಿ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದಲ್ಲಿ ಆಗಸ್ಟ್ 17ನೇ ಆದಿತ್ಯವಾರ ನಡೆಯಿತು. ಕಾರ್ಯಕ್ರಮದಲ್ಲಿ ಗರುಡ ಮಹಾಕಾಳಿ ಭಜನಾ ಮಂಡಳಿ ಅರಳ ಇವರಿಂದ ಭಜನಾ ಸೇವೆ ನಡೆಯಿತು. ಬಳಿಕ ಭಾರತ ಮಾತಾ ಪೂಜನ ಹಾಗೂ ರಕ್ಷಾಬಂಧನ ಕಾರ್ಯಕ್ರಮ ನಡೆಯಿತು. ರವೀಂದ್ರ ಪ್ರಮುಖರು ಸಾಮರಸ್ಯ ವೇದಿಕೆ ಮಂಗಳೂರು ವಿಭಾಗ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಭಾರತ ಮಾತೆಗೆ ಪುಷ್ಪಾರ್ಚನೆ ಕೈಯುವ ಮೂಲಕ ಚಾಲನೆ ನೀಡಲಾಯಿತು. ಚಂದ್ರಮೊಗವೀರ ಸಮನ್ವಯ ಜನಜಾಗೃತಿ ಸಮಿತಿ ದಕ್ಷಿಣ ಕರ್ನಾಟಕ ಇವರು ದಿಕ್ಸೂಚಿ ಭಾಷಣ ಮಾಡಿದರು. ಕಾರ್ಯಕ್ರಮದಲ್ಲಿ ಡೊಂಬಯ್ಯ ಟೈಲರ್, ಪಾದರಕ್ಷಕರು ಜಯಾನಂದ ಕಲ್ಲಡ್ಕ, ಯೋಗೀಶ್ ಯೋಧರು, ಬಹುಮುಖ ಪ್ರತಿಭೆ ಸ್ವಾತಿ ಕಾಂದಿಲ, ಬಾಲ ಪ್ರತಿಭೆ ಸನ್ನಿಧಿ ಕಶಿಕೋಡಿ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನದ ಆನುವಂಶಿಕ ಆಡಳಿತ ಮುಕ್ತೇಸರರು ಗೋಪಾಲ ಶೆಣೈ ಗೌರವ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದರು. ನೀತಾ ಗಂಗಾಧರ್ ಪ್ರೇರಣೆ ಗೀತೆ, ಶ್ರೀಮತಿ ಸೌಮ್ಯ ಮತ್ತು ಕುಮಾರಿ ಚೈತ್ರ ಸಂಘಟನಾ ಗೀತೆ ಹಾಗೂ ಗಂಗಾಧರ ಮಾಣಿ ವಂದೇ ಮಾತರಂ ಗೀತೆ ಹಾಡಿದರು. ನಿವೃತ್ತ ಶಿಕ್ಷಕ ರಾಧಾಕೃಷ್ಣ ಅಡ್ಯತಾಯ ಸ್ವಾಗತಿಸಿ ವಿಜಯ ನಾಯಕ್ ನೇರಳೆಕೋಡಿ ಧನ್ಯವಾದವಿದ್ದರು. ಉದಯ್ ಸಾಲ್ಯನ್ ಕಲ್ಲಡ್ಕ ಕಾರ್ಯಕ್ರಮ ನಿರೂಪಿಸಿದರು. ಟೆಂಪಲ್ ಅಂತ ಹೇಳ್ತೇವೆ. ನೀವು ಆ ಒಂದು ಕಂಬದ ಕೆಳಗಡೆ ಒಂದು ಬಟ್ಟೆ ಹಾಕಿದರೆ ಉಂಟಲ್ಲ, ಬಟ್ಟೆ ಹೊರಗಡೆ ತೆಗಿಬೋದು. ನೀವು ಯಾವ ಕ್ಷೇತ್ರ ಗುರುತ್ವಾಕರ್ಷಣೆ ಬಗ್ಗೆ ಹೇಳ್ತೇವೆ, ನಾವು ನ್ಯೂಟನ್ ಕಂಡುಹಿಡಿದೆ ಅಂತ ಹೇಳ್ತೇವೆ. ಕಣಮಹರ್ಷಿಗಳು ಈಗ ಮ್ಯಾಂಚೆಸ್ಟರ್ ಯೂನಿವರ್ಸಿಟಿಯವರು ಒಂದು ಇದರಲ್ಲಿ ಬರೀತಾರೆ, ನಾವು ಆ ನ್ಯೂಟನ್ ಸಿದ್ಧಾಂತವನ್ನು ನಾವು ಭಾರತದಿಂದ ಕತ್ಕೊಂಡು ಬಂದಿದ್ದೀವಿ ಅಂತ ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳ್ತಾರೆ. ಒಂದು ಹುಡುಗಿ ಇಲ್ಲಿ ತರುವುದರೊಳಗೆ ಉಂಟಲ್ಲ, ಇಲ್ಲೊಂದು 20-30 ಹುಡುಗಿ ಹೋಗಿರ್ತದೆ. ನಾವೇನು ಮಾಡ್ತೀವಿ, ಮೇಲಿಂದ ತೇಪೆ ಹಾಕೋದಕ್ಕೆ ಏನು ಪ್ರಯೋಜನ ಇಲ್ಲ. ಎಲ್ಲಿಯ ತನಕ ಆ ಹುಡುಗಿಗಿದು ನನ್ನ ಧರ್ಮ ಅನ್ನೋ ಭಾವನೆ ಬರೋದಿಲ್ಲ, ಅಲ್ಲಿಯ ತನಕ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಲವ್ ಜಿಹಾದ್ ಆಗ್ಲಿಕ್ಕೆ ಮುಖ್ಯ ಕಾರಣ ಏನು? ನನ್ನ ಧರ್ಮದ ಅಭಿಮಾನ ಇಲ್ಲದೆ ಇರೋದೇ. ಮೈಸೂರಲ್ಲಿ ಬೆಳಿಗ್ಗೆ ಒಂದು 6 ಗಂಟೆ ಸಮಯದಲ್ಲಿ ನಾನೊಂದು ಕಾರ್ಯಕ್ರಮದ ನಿಮಿತ್ತ ಹೋಗಿದ್ದೆ. ಅಲ್ಲಿ ಒಬ್ಬ ಹುಡುಗ, ಒಂದು 10 ವರ್ಷದ ಹುಡುಗ ಅಳ್ತಾ ಬಂದು, ಅಣ್ಣ 2 ದಿನದಿಂದ ಊಟ ಮಾಡಲಿಲ್ಲ, ಏನಾದರೂ ತಿಂಡಿ ಕೊಡ್ಬೋದಾ, ದುಡ್ಡು ಕೊಡ್ಬೋದಾ ಕೇಳ್ದ. ಅಳ್ತಾ ಇದ್ದಾನೆ ಆ ಹುಡುಗ. ಮತ್ತು ಹಾಗೆ ಕಾಣ್ತದೆ ಇವನು ಏನು ತಿಂಡಿಲ್ಲ, ಹಸಿವೆ ಆಗಿದೆ. ನಾನು 20 ರೂಪಾಯಿ ಕೊಟ್ಟು ಅವನಿಗೆ ಹೇಳಿದೆ, ಓಂ ನಮಃ ಶಿವಾಯ ಜಪ ಮಾಡು ಮಾರೆ, ದೇವರು ಜಪ ಮಾಡು, ನಿಂಗೆ ಒಳ್ಳೇದಾಗ್ತದೆ ಅಂತ ಹೇಳಿದೆ. ನಾನು ಯಾವಾಗ ಓಂ ನಮಃ ಶಿವಾಯ ಜಪ ಮಾಡಂತ ಹೇಳಿದ್ದೆ, ಆ 20 ರೂಪಾಯಿ ನಂಗೆ ಕೊಟ್ಟು ವಾಪಸ್ ಹೋದವ. ನಾನು ಮತ್ತು ಪಕ್ಕದವ್ರು ಕೇಳಿದೆ, ಮರ ಅವನು ಅಳ್ತಾ ಇದ್ದ ಮರೆ, 20 ರೂಪಾಯಿ ಕೊಟ್ಟಿದ್ದೇನೆ ವಾಪಸ್ ಕೊಟ್ಟು ಹೋದ್ನಲ್ಲ. ಪಕ್ಕದಲ್ಲಿ ಏನು ಹೇಳ್ತಾರೆ ಗೊತ್ತಾ, ಅವನು ಮುಸ್ಲಿಂ ಹುಡುಗ, ಹಸಿವೆ ಇದ್ದರೂ ಅವನ ಧರ್ಮದ ಅಭಿಮಾನ ನೋಡಿ. ಅನ್ಯಮತೀಯರಿಗೆ ಇವತ್ತು ಚಿಕ್ಕಂದಿನಿಂದ ಧರ್ಮ ಶಿಕ್ಷಣ ಕೊಡೋದ್ರಿಂದನೇ ಅವರಲ್ಲಿ ಆ ಸಂಘಟಿತ ಭಾವ ಇದೆ. ಡೆನ್ಮಾರ್ಕಲ್ಲಿ ನೀವು ಭೂಪಟದಲ್ಲಿಯೂ ಡೆನ್ಮಾರ್ಕ್ ದೇಶ ಎಲ್ಲಿದೆ ಅಂತ ನಂಗೆ ಗೊತ್ತಿಲ್ಲ, ನಾನು ನೋಡಿಲ್ಲ. ಆದರೆ ಡೆನ್ಮಾರ್ಕಲ್ಲಿ ಮೊಹಮ್ಮದ್ ಪೈಗಂಬರ್ನ ವ್ಯಂಗ್ಯ ಚಿತ್ರ ಬಿಡಿಸಿದರೆ ಇಡೀ ಜಗತ್ತಿನಲ್ಲಿ ಗಲಭೆಗಳಾಗ್ತದೆ. ಬೆಂಗಳೂರಲ್ಲಿ 2 ಲಕ್ಷ ಮುಸಲ್ಮಾನರು ಸೇರ್ತಾರೆ ಶಿವಾಜಿನಗರದಲ್ಲಿ. ಡೆನ್ಮಾರ್ಕ್ ದೇಶ ಎಲ್ಲಿದೆ ಗೊತ್ತಿಲ್ಲ, ಆದರೆ ಧರ್ಮಕ್ಕೋಸ್ಕರ ಅವರು 2 ಲಕ್ಷ ಮುಸಲ್ಮಾನರು ಸೇರ್ತಾರೆ. ಅಲ್ಲಿ ಒಂದು ಪತ್ರಿಕೆ ಇತ್ತು, ಡಮ್ಡಮಾರ್ ಅಂತ ಒಂದು ಲೋಕಲ್ ಪತ್ರಿಕೆ ಇತ್ತು. ಅವರದ್ದು ನ್ಯೂಸ್ ಹಾಕಿದರು. ಮರುದಿನ ಆ ಡಮ್ಡಮಾರ್ ಪತ್ರಿಕೆ ಇಲ್ಲ. ಕನ್ನಡ ಪ್ರಭದವರು ನ್ಯೂಸ್ ಹಾಕಿದರು, ಕನ್ನಡ ಪ್ರಭಕ್ಕೆ ಬೆಂಕಿ ಹಾಕಿದರು. ಮರುದಿನ ಕನ್ನಡ ಪ್ರಭದವರು ಫ್ರಂಟ್ ಪೇಜಲ್ಲಿ ಕ್ಷಮೆಯಾಚನೆ ಮಾಡಿದ್ದಾರೆ. ನೀವು ಯಾವುದೇ ಇದನ್ನು ತಗೊಳ್ಳಿ, ಇವತ್ತು ನಮ್ಮ ದೇವಸ್ಥಾನಗಳು ನಮ್ಮ ಕೈಯಲ್ಲಿಲ್ಲ. ಕರ್ನಾಟಕದಲ್ಲಿ 32,000ಕ್ಕೂ ಹೆಚ್ಚು ದೇವಸ್ಥಾನಗಳನ್ನು ಸರ್ಕಾರ ನಡೆಸ್ತಾ ಇದೆ. ನನಗೆ ನೀವು ಒಂದು ಉದಾಹರಣೆ ಕೊಡಿ, ಒಂದೇ ಮಸೀದಿಯನ್ನು ಯಾವುದಾದ್ರೂ ಸರ್ಕಾರ ಇಲ್ಲಿಯ ತನಕ ಇಡೀ ದೇಶದಲ್ಲಿ ಲಕ್ಷಾಂತರ ದೇವಸ್ಥಾನಗಳನ್ನು ಸರ್ಕಾರ ನಡೆಸ್ತಾ ಇದೆ. ಯಾವ ಸರ್ಕಾರಕ್ಕೆ ತನ್ನ ಇಲಾಖೆಯನ್ನು ಸರಿಯಾಗಿ ನಡೆಸಲಿಕ್ಕಾಗುವುದಿಲ್ಲ, ಇಲ್ಲಿ ಇಡೀ ಇಲಾಖೆಗಳು ಭ್ರಷ್ಟಾಚಾರದಿಂದ ಕೂಡಿದೆ, ಆ ಸರ್ಕಾರ, ಆ ಇಲಾಖೆ ನಮ್ಮ ದೇವಸ್ಥಾನವನ್ನು ನಡೆಸಬಹುದಾ? ಕಚೇರಿಗೆ ಹೋದರೆ ನೀವು ದುಡ್ಡು ಕೊಡದೆ ಫೈಲ್ ಮೂವ್ ಆಗೋದಿಲ್ಲ. ಆದರೆ ಇದೇ ಸರ್ಕಾರ ಯಾವುದೇ ಚರ್ಚನ್ನು ಒಂದು ಉದಾಹರಣೆ ಕೊಡಿ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದ ಉದಾಹರಣೆಯನ್ನು ಹೇಳ್ತೇನೆ. ಕೊರೋನಾಕ್ಕಿಂತ 1 ವರ್ಷದ ಮುಂಚೆ ನಾವು 20 ವರ್ಷದ ಆಡಿಟ್ ರಿಪೋರ್ಟನ್ನು ತೆಗೆದೆವು.
ನಿಮಗೆ ಕಣ್ಣಲ್ಲಿ ನೀರು ಬರ್ಬೋದು. ಅಲ್ಲಿ ನಾವು ಶ್ರದ್ಧಾಭಕ್ತಿಯಿಂದ ಹಾಕಿದ ಹಣವನ್ನು ಹೇಗೆ ಉಪಯೋಗ ಮಾಡಿದ್ದಾರೆ ಗೊತ್ತಾ? ಅಲ್ಲಿಯ DC ಮನೆಯ ಟೆಲಿಫೋನ್ ಬಿಲ್ ಕಟ್ಟುವುದಕ್ಕೆ ನಮ್ಮ ದೇವಸ್ಥಾನದಿಂದ ಹಣ ತೆಗಿತಾರೆ. DC ಕಚೇರಿಯಲ್ಲಿ ಜೆರಾಕ್ಸ್ ಮಷೀನನ್ನು ಪರ್ಚೇಸ್ ಮಾಡ್ತಾರೆ, ಅದಕ್ಕೆ ಹಣ ನಮ್ಮ ದೇವಸ್ಥಾನದಿಂದ. ನಾವು ಶ್ರದ್ಧಾ ಭಕ್ತಿಯಿಂದ ಗಂಟೆಗಟ್ಟಲೆ ನಿಂತು ದೇವರಿಗೆ ಹಾಕುವ ಹಣ ಯಾರ್ದೋ ಮನೆ ಟೆಲಿಫೋನ್ ಬಿಲ್ ಕಟ್ಟೋದಕ್ಕೆ. ಅಲ್ಲೊಂದು ಆ ದೇವಸ್ಥಾನದ ಇದರಲ್ಲೊಂದು ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ ಇದೆ, ಅಲ್ಲಿ 6 ಜನ ಸಿಬ್ಬಂದಿಗಳಿದ್ದಾರೆ. ಅವ್ರಿಗೆ ಹಣ ನಮ್ಮ ದೇವಸ್ಥಾನದಿಂದ ಕೊಡ್ತಾರೆ. ಅಲ್ಲಿ ಒಂದು ಸ್ಕಾರ್ಪಿಯೋ ಮತ್ತೊಂದು ಟ್ರಕ್ ಇದೆ ಕಸ ವಿಲೇವಾರಿ ಮಾಡಲಿಕ್ಕೆ. ಅದಕ್ಕೆ ಅಲ್ಲಿಯ ಇವರು ಇದು ತಗೊಳ್ತಾರೆ, ಅಡ್ವಾನ್ಸ್ ತಗೊಳ್ತಾರೆ ಪೆಟ್ರೋಲ್ಗೆ 10,000. ನೀವು ಆಡಿಟ್ ರಿಪೋರ್ಟಲ್ಲಿ ಮತ್ತೆ ನೋಡಿದರೆ 10,000 ಅಡ್ವಾನ್ಸ್ ತೊಗೊಂಡಿದ್ದಾರೆ, ವಾಪಸ್ ಮತ್ತೆ ಕೊಡಬೇಕಲ್ಲ, ಇಷ್ಟು ಖರ್ಚಾಗಿದೆ. ವಾಪಸ್ ಕೊಟ್ಟಂಥ ಯಾವುದೇ ದಾಖಲಾತಿಯಲ್ಲಿಲ್ಲ. ಸ್ವತಃ ಅಲ್ಲಿಯ ಆಡಿಟ್ ಯಾರು ಮಾಡಲಿಕ್ಕೆ ಬಂದಿದ್ದಾರೆ, ಆಡಿಟರ್ ಹೇಳ್ತಾರೆ 21,83,00,000 ಅಲ್ಲಿ ಏನು ವ್ಯವಹಾರ ಆಗಿದೆ, ಅದು ಸಂಶಯಾತ್ಮಕ ಅಂತ ಹೇಳ್ತಾರೆ. ನಾನು ಒಂದು ದೇವಸ್ಥಾನದ ಉದಾಹರಣೆ ಹೇಳಿ, ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ. ಕಳೆದ ದೀಪಾವಳಿಯಲ್ಲಿ ಆದ ಘಟನೆಯನ್ನು ಹೇಳ್ತೇನೆ. ದೀಪಾವಳಿ ಸಂದರ್ಭದಲ್ಲಿ ಇಲ್ಲಿ ಭಕ್ತರ ಸಂಖ್ಯೆ ಜಾಸ್ತಿ ಇರ್ತದೆ. ನಾನು ಹೇಳೋದು ಎ ಗ್ರೇಡ್ ಟೆಂಪಲ್ ಅಂದರೆ 100 ಕೋಟಿಗಿಂತಲೂ ಹೆಚ್ಚು ಆದಾಯ. ಆಗ ಲಕ್ಷ್ಮೀನಾರಾಯಣ ಸರ್ ಹೇಳ್ತಾ ಇದ್ರು, ಅಲ್ಲಿ 135 ಕೋಟಿ ಆದಾಯ ಉಂಟು ವರ್ಷಕ್ಕೆ. ಅಲ್ಲಿ ಭಕ್ತಾದಿಗಳು ಬಂದಂಥ ಸಂದರ್ಭದಲ್ಲಿ ಕ್ಯೂ ಇದೆ, ಹೊರಗಡೆ ಕ್ಯೂ ಹೋಗಿದೆ, ಕ್ಯೂ ನಿಲ್ಲಿಕ್ಕೆ ಬ್ಯಾರಿಕೇಡ್ ವ್ಯವಸ್ಥೆ ಮಾಡಲಿಲ್ಲ. ಗಂಟೆಗಟ್ಟಲೆ ನಿಂತಿದ್ದಾರೆ, ಕುಡಿಲಿಕ್ಕೆ ನೀರಿನ ವ್ಯವಸ್ಥೆ ಮಾಡಲಿಲ್ಲ. ವಯಸ್ಸಾದವ್ರಿಗೆ ಬಂದವ್ರಿಗೆ ಕೂತ್ಕೊಳ್ಳಿಕ್ಕೆ ಕುರ್ಚಿ ಇಡಲಿಲ್ಲ. ಇದು ನಾನು ಹೇಳ್ತಾ ಇಲ್ಲ, ಒಬ್ಬ ಪತ್ರಕರ್ತ ಅದರ ಬಗ್ಗೆ ಆರ್ಟಿಕಲ್ ಬರೆದಿದ್ದಾರೆ. ನಮ್ಮ ದೇವಸ್ಥಾನದ ಸ್ಥಿತಿ ಹೇಗುಂಟು? ಇದಕ್ಕೆ ಕಾರಣ ಏನು? ನಾವಿವತ್ತು ಸಂಘಟಿತ ಇಲ್ಲದೆ ಇರೋದ್ರಿಂದಲೇ ಇವತ್ತು ನಮ್ಮ ದೇವಸ್ಥಾನಗಳು ನಮ್ಮ ಕೈಯಲ್ಲಿಲ್ಲ. ತುಮಕೂರಲ್ಲಿ ಹೈವೇ ಮಧ್ಯದಲ್ಲಿ ಒಂದು ಮಸೀದಿ, ಚಿಕ್ಕ ಮಸೀದಿ ಉಂಟು. ಅನಧಿಕೃತ ಟೆಂಪಲ್ ಡೆಮೊಲಿಷನ್ ನಿಮ್ಗೆ ಗೊತ್ತಿರ್ಬೋದು. 2010ರಲ್ಲಿ ಅಧಿಕಾರಿಗಳು ಅದು ಅನಧಿಕೃತ ಮಸೀದಿ ಅಂತ ತೆಗಿಬೇಕಂತ ಬಂದರು. ಮುಸಲ್ಮಾನರು ಅದನ್ನು ಬಿಡಲಿಲ್ಲ. ಅವ್ರು ಹೇಳ್ತಾರೆ, ನೀವು ಬೇಕಾದರೆ ಇದ್ರ ಮೇಲೆ ಫ್ಲೈ ಓವರ್ ಮಾಡಿ, ಯಾವುದೇ ಕಾರಣಕ್ಕೂ ಇದನ್ನು ತೆಗಿಲಿಕ್ಕಿಲ್ಲ ಅಂತ ಹೇಳಿ. ನಾನು 2010 ಘಟನೆ ಈಗ ಹೋಗಿ ಅಲ್ಲ ಉಂಟದು. ಆದರೆ ಅದೇ ಸಮಯದಲ್ಲಿ 250ಕ್ಕೂ ಹೆಚ್ಚು ಹಿಂದೂ ಟೆಂಪಲ್ಗಳನ್ನು ಹೊಡೆದಿದ್ದಾರೆ. ಅಂದರೆ ನಾನು ಯಾಕೆ ಹೇಳ್ತಾ ಇದ್ದೇನಂತ, ಈ ಘಟನೆಗಳು ನೀವು ಯಾವುದೇ ಇದನ್ನು ತಗೊಳ್ಳಿ, ಇವತ್ತು ನಮ್ಮ ಮೇಲೆ ಹೇಗಾಗ್ತಾಯಿದೆ, ದಂಗೆಗಳು ಎಷ್ಟು ಪ್ರಮಾಣದಲ್ಲಿ ನಡೀತಾ ಉಂಟು. ನಾಗಮಂಗಲದಲ್ಲಿ ಮೆರವಣಿಗೆ, ಹಿಂದೂಗಳ ಮೆರವಣಿಗೆ ಹೋಗಬೇಕಾದ್ರೆ ದಾಳಿಯನ್ನು ಮಾಡ್ತಾರೆ, ಹಿಂದೂಗಳ ಅಂಗಡಿಗಳಿಗೆ ಟಾರ್ಗೆಟ್ ಮಾಡಿ ಪೆಟ್ರೋಲ್ ಬಾಂಬ್ಗಳನ್ನು ಹಾಕ್ತಾರೆ. 30 ಕೋಟಿಗೂ ಹೆಚ್ಚು ನಷ್ಟವನ್ನು ಮಾಡಿದರು. DJ ಹಳ್ಳಿ, KJ ಹಳ್ಳಿ ಘಟನೆ ನೋಡಿ, ನೀವು ಆಕಸ್ಮಿಕ ಅಂತ ತಿಳ್ಕೊಳ್ಳಿ. ಆ ಘಟನೆಯ ತನಿಖೆಯ ಸಂದರ್ಭದಲ್ಲಿ ಅಧಿಕಾರಿಗಳು ಹೇಳ್ತಾರೆ, ಆ ದಿನ ರಾತ್ರಿ 10 ಗಂಟೆಯಿಂದ 12 ಗಂಟೆ ತನಕ 40,000 ಫೋನ್ ಎಕ್ಸ್ಚೇಂಜ್ ಆಗ್ತದೆ. ನಾವೆಂತ ಹೇಳ್ಬೋದು ಆಕಸ್ಮಿಕ ಆಗಿದೆ ಘಟನೆ ಅಂತ. ಇಲ್ಲ, ಪ್ರೀ ಪ್ಲ್ಯಾನ್ ದಂಗೆಗಳು ನಡೀತಾ ಉಂಟು. ಅಂದರೆ ಇವತ್ತು ಬಹುಸಂಖ್ಯಾತ ಹಿಂದೂಸ್ತಾನದಲ್ಲಿ ನಮಗೆ ನಮ್ಮ ಉತ್ಸವಗಳನ್ನು ನಡೆಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮಂಗಳೂರಲ್ಲಿ ಮೊನ್ನೆ ಮಂಗಳೂರು ಘಟನೆಯನ್ನು ನೋಡಿ. ನಮ್ಮೊಬ್ಬ ಹಿಂದೂ ಕಾರ್ಯಕರ್ತ ಪ್ರಾಣವನ್ನು ಕಳ್ಕೊಂಡಾಗ ಯಾವುದೇ ಚಲನವಲನ ಆಗಲಿಲ್ಲ. ರೆಹಮಾನ್ ಅವರ ಹತ್ಯೆ ಆದ ನಂತರ ದಕ್ಷಿಣ ಕನ್ನಡದಲ್ಲಿ ಅಲ್ಲೋಲ ಕಲ್ಲೋಲ ಆಯಿತು. SP ಟ್ರಾನ್ಸ್ಫರ್ ಮಾಡ್ತಾರೆ, ಕಮಿಷನರು ಟ್ರಾನ್ಸ್ಫರ್ ಮಾಡ್ತಾರೆ. ಮುಸಲ್ಮಾನ ಸಂಘಟನೆಗಳು 3-4 ಸಂಘಟನೆಗಳು ಪ್ರೆಸ್ ಕಾನ್ಫರೆನ್ಸ್ ಮಾಡ್ತದೆ. ಬೆಂಗಳೂರಿಂದ ಅಬ್ದುಲ್ ರಜಾಕ್ ಬಂದು ಇಲ್ಲಿ ಹೇಳಿಕೆಯನ್ನು ಕೊಡ್ತಾರೆ. ಪೊಲೀಸರು ಹೇಗೆ ಮಾಡ್ತಾರೆ ಅಂತ ಹೇಳಿದರೆ, ರಾತ್ರಿ ಹಿಂದೂ ಕಾರ್ಯಕರ್ತರ ಮನೆಗೆ ಬರ್ತಾರೆ. ಯಾರು? 80 ವರ್ಷದ ಅವ ಪೂವಪ್ಪ ಅನ್ನೋರ ಮನೆಗೆ ಬರ್ತಾರೆ. DKA ಪೂಜಾರಿ ಅನ್ನೋ ಮನೆಗೆ ಬರ್ತಾರೆ. ಹೇಗಿದೆ ಅಂತ ಹೇಳಿದ್ರೆ, ಆ DKA ಪೂಜಾರಿಯವರ ಸ್ಥಿತಿ, ಆ ಸಮಯದಲ್ಲಿ
ಅವರ ಹೆಂಡತಿಯ ತಾಯಿಯ ಯಾರು ತೀರ್ಕೊಂಡಿರ್ತಾರೆ, ಪೊಲೀಸರು ಹಗಲು ಸಮಯಕ್ಕೆ ಬಂದಾಗ ಇವರು ಸರ್ ನಮ್ಮ ಮನೆಗೆ ಬರೋದು ಬೇಡ ಅಂತೇಳಿ ಮನೆ ಹೊರಗಡೆ ಹೋಗಿ ಏನೇನು ಬೇಕು ನಾನು ಕೊಡ್ತೇನೆ ಅಂತ ಹೇಳಿದರು. GPS ಲೊಕೇಶನ್ನ ತಗೊಳ್ಳಿಕ್ಕೆ ಬಂದಿದ್ದರು, ಫೋಟೋ ತೆಗಿತಾಯಿದ್ರು. ಸರ್ ಹೀಗೀಗೆ ನೀವು ಬರಬೇಡಿ ಅಂತ ಹಾಗೆ ಹೇಳಿ ಎಲ್ಲ ಕೊಟ್ಟು ಇವರು ರಾತ್ರಿ ಮಲಗಿದ್ದಾರೆ. ರಾತ್ರಿ 12 ಗಂಟೆಗೆ ಪುನಃ ಪೊಲೀಸರು ಬರ್ತಾರೆ. ಮಂಗಳೂರಲ್ಲಿ ಒಬ್ಬರು ಆತ್ಮಹತ್ಯೆ ಮಾಡಿಕೊಂಡ್ರು. ಫಾರೇನಲ್ಲಿದ್ದರು, ಅವರು ಬಂದು ಆತ್ಮಹತ್ಯೆಯನ್ನು ಮಾಡಿಕೊಂಡ್ರು. ಅವ್ರ ಅಕೌಂಟಲ್ಲಿ 90 ಕೋಟಿ ರೂಪಾಯಿ ಇತ್ತು. ಪೇಪರೆಲ್ಲ ಬಂದಿತ್ತು, ನೀವು ನೋಡಿರ್ಬೋದು. ಅಂದರೆ ಒಬ್ಬ ವ್ಯಕ್ತಿಯ ಹತ್ರ 90 ಕೋಟಿ ಇದೆ, ಆದರೆ ಜೀವನದ ಯಾವುದೋ ಒಂದು ಪ್ರಸಂಗವನ್ನು ಎದುರಿಸ್ಲಿಕ್ಕಾಗದೆ ಅವರು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಅದರ ಅರ್ಥ ಎಂತ? ಆ ಯಾವುದೋ ಒಂದು ಪ್ರಸಂಗವನ್ನು ಎದುರಿಸ್ಲಿಕ್ಕಾಗಲಿಲ್ಲ. ಮಕ್ಕಳು ಇವತ್ತು ಪರೀಕ್ಷೆಯಲ್ಲಿ ಫೇಲ್ ಆದರೆ ಬಂದು ಆತ್ಮಹತ್ಯೆ ಮಾಡ್ಕೊಳ್ತಾರೆ. ಆತ್ಮಬಲದ ಕೊರತೆ ಇದೆ. ಯಾವಾಗ ನೀವು ಸಾಧನೆಯನ್ನು ಮಾಡ್ತೀರಿ ಆಗ ನಿಮ್ಮಲ್ಲಿ ಆತ್ಮಬಲ ಜಾಗೃತ ಆಗ್ತದೆ. ಯಾವುದೇ ಒಂದು ಪ್ರಸಂಗವನ್ನು ಎದುರಿಸಲಿಕ್ಕೆ ಒಳಗಡೆಯಿಂದ ಒಂದು ಪ್ರೇರಣೆ ಸಿಗ್ತದೆ. ಯಾವುದು ಸರಿ ಯಾವುದು ತಪ್ಪು ಯೋಗ್ಯ ನಿರ್ಣಯವನ್ನು ತೆಗೆದುಕೊಳ್ಳಿಕ್ಕಾಗ್ತದೆ. ಒಂದು ಉದಾಹರಣೆಯನ್ನು ಹೇಳ್ತೇನೆ. ಯಾವಾಗ ಸಾಧನೆಯನ್ನು ಮಾಡ್ತೇವೆ, ನಾವೀಗ ಒತ್ತಡ ಹೇಳ್ತೇವೆ. ನೀವು ಸಾಧನೆಯನ್ನು ಮಾಡಿದಾಗ ಒತ್ತಡ ಕಡಿಮೆ ಆಗ್ತದೆ, ಧರ್ಮಶಾಸ್ತ್ರ ಹೇಳ್ತದೆ. ಅದಕ್ಕೆ ಒಂದು ಎಕ್ಸ್ಪಿರಿಮೆಂಟನ್ನು ಮಾಡಿದ್ದಾರೆ. ಬಿರ್ಲಾ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ಒಬ್ಬರು ಡಾಕ್ಟರ್ ಅರುಣಾ ಲೋಲಾ ಅಂತ ಒಬ್ಬರು ಸೈಂಟಿಸ್ಟ್ ಒಂದು ಎಕ್ಸ್ಪಿರಿಮೆಂಟನ್ನು ಮಾಡಿದ್ದಾರೆ. ಇವ್ರು ಹೇಳ್ತಾರೆ, ಈ ಜಪ ಇದು ಮಾಡೋದ್ರಿಂದ ಒತ್ತಡ ಕಡಿಮೆ ಆಗ್ತದೋ ನೋಡುವ ಅಂತ ಹೇಳಿ ಅವರೊಂದು ಎಕ್ಸ್ಪಿರಿಮೆಂಟನ್ನು ಮಾಡಿದ್ದಾರೆ. ಎಲ್ಲ ಕಾಲೇಜದು ಇಂಜಿನಿಯರ್ ಸ್ಟೂಡೆಂಟ್ಸು ಅವರನ್ನು ಕರೀತಾರೆ. ಅವರು ಕರೆದವ್ರು ಹೇಳ್ತಾರೆ, ಅವ್ರು ಎಕ್ಸ್ಪಿರಿಮೆಂಟ್ ಮಾಡಿದ್ದಾರೆ ಆಯಿತಾ. ನಾವು ಹೇಳ್ತೇವೆ, ನೀವು ಸಾಧನೆಯನ್ನು ಮಾಡಿದಾಗ ನಿಮ್ಮೆಲ್ಲರ ಜೀವನದಲ್ಲಿ ಆನಂದ ಸಿಗ್ತದೆ, ಒತ್ತಡ ಕಡಿಮೆ ಆಗ್ತದೆ. ಅವರೆಲ್ಲ ಮಕ್ಕಳಿಗೆ ಹೇಳ್ತಾರೆ, ಬರುವ 30ನೇ ತಾರೀಕು ನಿಮ್ಮದು ಫೈನಲ್ ಎಕ್ಸಾಮ್ ಅಂತ ಡಿಕ್ಲೇರ್ ಮಾಡ್ತಾರೆ. ಈ ಎಕ್ಸಾಮ್ ಅಂದು ಕೂಡ ಮಕ್ಕಳಿಗೆ ಏನಾಗ್ತದೆ, ಎಕ್ಸಾಮ್ ಏನು ಓದಲಿಲ್ಲ ಮಾರೆ, ಟೆನ್ಷನ್ ಶುರು ಆಗ್ತದೆ. ಅಲ್ಲಿ ಅವರೊಬ್ಬರು ಪ್ರೊಫೆಸರ್ನ ಕರೆದು ಎಲ್ಲರ ಸ್ಟ್ರೆಸ್ ಮೆಜರ್ ಮಾಡ್ತಾರೆ. ಸ್ಟ್ರೆಸ್ ಅಂದರೆ ಒತ್ತಡ ಎಷ್ಟುಂಟು. ಈಗೆಲ್ಲ ಇನ್ಸ್ಟ್ರೂಮೆಂಟ್ ಬಂದಿದ್ದಾಯ್ತು, ನಿಮ್ಮ ಕೈಯಲ್ಲಿ ಹಾಕಿದರೆ ನಿಮ್ಮದು ಸ್ಟ್ರೆಸ್ ಎಷ್ಟಿದೆ ಅಂತ ತೋರಿಸ್ತದೆ. ಅದು ಎಲ್ಲರದ್ದು ರೀಡಿಂಗ್ ತೆಗಿತಾರೆ, ಎಲ್ಲ ನೋಟ್ ಮಾಡಿ ಮತ್ತೆ ಇಡ್ತಾರೆ ಅವರು. ನಂತರ ಆ ಪ್ರೊಫೆಸರ್ ಹೇಳ್ತಾರೆ, ಆ ಡಾಕ್ಟರ್ ಅರುಣಾ ಲೋಲಾ ಸೈಂಟಿಸ್ಟ್ ಹೇಳ್ತಾರೆ, ಮಕ್ಕಳಲ್ಲಿ 2 ಬ್ಯಾಚ್ ಮಾಡ್ತಾರೆ. ಈ ಬ್ಯಾಚ್ ಒಂದು, ಈ ಬ್ಯಾಚ್ ಒಂದು. ಈ ಬ್ಯಾಚಿನವ್ರಿಗೆ ಹೇಳ್ತಾರೆ, ನಾಳೆಯಿಂದ ನೀವು ನಾಮಜಪ ಅಂದರೆ ಭಗವಂತನ ಸ್ಮರಣೆ, ಕೆಲವು ಸ್ತೋತ್ರ 1 ಗಂಟೆ ಡೈಲಿ ಮಾಡಬೇಕು. ಇವ್ರಿಗೇನಿಲ್ಲ, ಬರೀ ಓದೋದಷ್ಟೇ. ಇವರು ಜಪ ಗಿಪ ಎಲ್ಲ ಇವ್ರು ಓದೋದಷ್ಟೇ. 15 ದಿನ ಆದ ನಂತರ ಇವರು ಕಂಪಲ್ಸರಿ ಹೇಳಿದ್ದಾರೆ, ಪ್ರೊಫೆಸರ್ ಹೇಳಿದ್ದಾರೆ ಅಂತ ಇವರೆಲ್ಲರೂ ಮಾಡ್ತಾರೆ. 15 ದಿನ ಅಂದರೆ ಪುನಃ ಕರೀತಾರೆ ಮತ್ತು ಪುನಃ ರೀಡಿಂಗ್ ತೆಗಿತಾರೆ, ಪುನಃ ಮೆಜರ್ ಮಾಡ್ತಾರೆ. ಏನು ಅವ್ರು ಹೇಳ್ತಾರೆ, ಆ ಪ್ರೊಫೆಸರ್ ಒಂದು ವರ್ಡನ್ನು ಉಪಯೋಗಿಸ್ತಾರೆ. ಈ ಮಕ್ಕಳು ಯಾರಿದ್ದಲ್ಲ ಜಪ ತಪ ಮಾಡಿದ್ದಾರೆ, ಅವರ ಸ್ಟ್ರೆಸ್ ಗಣನೀಯ ಪ್ರಮಾಣದಲ್ಲಿ ಕಡಿಮೆ ಆಗಿದೆ ಅಂತ ಅವ್ರು ವರ್ಡ್ ಉಪಯೋಗಿಸ್ತಾರೆ. ಇವ್ರದ್ದು ಒಂದೇ ಜಾಸ್ತಿ ಆಗಿದೆ ಅಥವಾ ಅಷ್ಟೇ ಇದೆ. ನಾನು ಸುಮ್ಮನೆ ಹೇಳ್ತಿಲ್ಲ, ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನಾನು ಅದ್ರ ಆರ್ಟಿಕಲ್ ತೋರಿಸ್ತೇನೆ. ಅಂದರೆ ಅವ್ರು ಹೇಳ್ತಾರೆ, ನಾಮಸ್ಮರಣೆ ಸಾಧನೆಯಿಂದ ಒತ್ತಡ ಕಡಿಮೆ ಆಗ್ತಂತ ಪ್ರೂವ್ ಮಾಡಿದ್ದಾರೆ. ನಮ್ಮ ಧರ್ಮಶಾಸ್ತ್ರ ಹೇಳ್ತದೆ, ಇವತ್ತು ಸೈಂಟಿಸ್ಟ್ ಹೇಳ್ತಾ ಇದ್ದಾರೆ. ನೀವು ಸಾಧನೆಯನ್ನು ಮಾಡಿದಾಗ ಒತ್ತಡ ಕಡಿಮೆ ಆಗಿ ರೋಗಗಳ ಪ್ರಮಾಣವು ಕಡಿಮೆ ಆಗ್ತದೆ. ಡೆಲ್ಲಿಯಲ್ಲಿ ರಾಮ್ ಮನೋಹರ್ ಲೋಹಾನಿಯಾ ಹಾಸ್ಪಿಟಲ್ ಇದೆ, ಅಲ್ಲಿ ಒಂದು ಎಕ್ಸ್ಪೆರಿಮೆಂಟನ್ನು ಮಾಡಿದ್ದಾರೆ. ಅಲ್ಲಿ ಒಂದು 40 ಕೋಮಾದಲ್ಲಿರುವ ವ್ಯಕ್ತಿಗಳ ಮೇಲೆ ಒಂದು ಎಕ್ಸ್ಪೆರಿಮೆಂಟನ್ನು ಮಾಡಿದ್ದಾರೆ. ಈ ಕೋಮಾದಲ್ಲಿರುವ ವ್ಯಕ್ತಿಗಳಂತ ಹೇಳಿದರೆ ಅವ್ರಿಗೆ ಏನು ಮೂಮೆಂಟ್ ಇರೋದಿಲ್ಲ, ಅವ್ರಿಗೆ ಜಪ ಹೇಗೆ ಮಾಡೋದು? ಆ 40 ಪೇಷಂಟನ್ನು ಅವರು 2 ವಿಭಾಗ ಮಾಡ್ತಾರೆ. 20 ಜನದ ಒಂದು ಗ್ರೂಪು, ಇನ್ನೊಂದು 20 ಜನದ ಗ್ರೂಪ್ ಮಾಡ್ತಾರೆ. ಈ 20 ಗ್ರೂಪ್ನವರಿಗೆ ಅವ್ರಿಗೆ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಆ ಆಸ್ಪತ್ರೆಯಿಂದ 13 ಕಿಲೋಮೀಟರ್ ದೂರದಲ್ಲಿ ಒಂದು ಸಂಸ್ಕೃತ ಪಾಠಶಾಲೆ ಇದೆ. ಅಲ್ಲಿ ಇವರ ಪರವಾಗಿ ಮಹಾಮೃತ್ಯುಂಜಯ ಮಂತ್ರ ಜಪ ಇದನ್ನೆಲ್ಲ ಸಂಕಲ್ಪ ಮಾಡಿ ಮಾಡ್ತಾರೆ. ರಿಸಲ್ಟ್ ಹೇಗೆ ಬಂದಿದೆ ಗೊತ್ತುಂಟ? 20ರಲ್ಲಿ 18 ಜನ ಗುಣಮುಖ ಆಗಿದ್ದಾರೆ. ಈ ಕಡೆ 20 ಜನರಿಗೆ ಅವ್ರಿಗೆ ನಾರ್ಮಲ್ ಟ್ರೀಟ್ಮೆಂಟ್ ಅಷ್ಟೇ, ಅದರಲ್ಲಿ 20 ಜನ ಹಾಗೇ ಇದ್ದಾರೆ. ಇನ್ನು ನಾನು ಏನು ಹೇಳಲಿಕ್ಕೆ ಇದು ಮಾಡ್ತಾಯಿದ್ದೀನಿ ಅಂತ ಕೆಲವ್ರಿಗೆ ಅನಿಸ್ತದೆ, ನಮಗೆಲ್ಲ ಆಧ್ಯಾತ್ಮಿಕ ಸಾಧನೆ ಎಂತಕ್ಕಂತ ಅನಿಸ್ತದೆ. ಆಧ್ಯಾತ್ಮಿಕ ಸಾಧನೆಯಿಂದ ನಿಜವಾಗಿ ನಿಮ್ಮ ಜೀವನದಲ್ಲಿ ಆನಂದ ಸಿಗ್ತದೆ. ಮತ್ತು ಇನ್ನೊಂದು ಅಂತ ಹೇಳಿದರೆ, ಧರ್ಮಶಾಸ್ತ್ರ ಹೇಳ್ತದೆ, ಮನುಷ್ಯ ಜೀವನದ ಸಾರ್ಥಕತೆ
ಈಶ್ವರ ಪ್ರಾಪ್ತಿಯಿಂದ ಆಗ್ತದೆ, ಭಗವಂತನ ಪ್ರಾಪ್ತಿಯಿಂದ ಆಗ್ತದೆ ಅಂತ ಹೇಳ್ತಾರೆ. ನಾವು ಬಂದಿರೋದೇ ಈಶ್ವರ ಪ್ರಾಪ್ತಿಗೋಸ್ಕರ. ಆ ಈಶ್ವರ ಪ್ರಾಪ್ತಿಯ ಧ್ಯೇಯ ಸಾಧ್ಯ ಆಗಬೇಕಾದ್ರೂ ಸಾಧನೆಯಿಂದ ಮಾತ್ರ ಸಾಧ್ಯ. ಇನ್ನೂ ಒಂದು ಯಾಕೆ ನಾವು ಸಾಧನೆ ಮಾಡಬೇಕಂತ ಹೇಳಿದರೆ, ಈಗ ಮಹಾಭಯಂಕರ ಆಪತ್ಕಾಲದ ಕಡೆ ನಾವು ಹೋಗ್ತಾ ಇದ್ದೇವೆ. ಈಗ ವಾತಾವರಣ ನೋಡಿ, ಕೊಲೆ, ದರೋಡೆ, ಹಾಡು ಹಗಲೇ, ಆಂತರಿಕ ದಂಗೆಗಳು ಹೆಚ್ಚಾಗ್ತಾ ಇದೆ. ಮೂರನೇ ಮಹಾಯುದ್ಧ, ಮಹಾಭಯಂಕರ ಆಪತ್ಕಾಲ. ಸಂತ ಮಹಾತ್ಮರು ದೃಷ್ಟಾರ ಹೇಳ್ತಾರೆ, ನಾಸ್ಟ್ರಾಡಮಸ್ ಅಂತ ಒಬ್ಬರು ಸಂತರು ಹೇಳ್ತಾರೆ. ಅವ್ರು ಹೇಳ್ತಾರೆ ಮುಂದೆ ಮೂರನೇ ಮಹಾಯುದ್ಧ ಆಗ್ತದೆ. ಅವ್ರು ಹೇಳ್ತಾರೆ ಮೂರನೇ ಮಹಾಯುದ್ಧದ ಎದುರು ಈ ಒಂದನೇ ಎರಡನೇ ಮಹಾಯುದ್ಧ ಆಗಿತ್ತಲ್ಲ, ಅದು ಮಕ್ಕಳಾಟ ಇದ್ದಂಗೆ ಅಂತ ಹೇಳ್ತಾರೆ. ಅಷ್ಟು ಭೀಕರ ಆಗ್ತದೆ. ಮನುಷ್ಯನ ವರ್ತನೆ ಪ್ರಾಣಿಗೂ ಮೀರ್ತದಂತ ಹೇಳಿದ್ದಾರೆ. ಮಂಗಳೂರಲ್ಲಿ 5 ವರ್ಷದ ಹುಡುಗಿ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿದರು. ಇದಕ್ಕಿಂತ ಏನು ಹೇಳ್ಬೋದು? ಈಗ ಕೊಲೆ ಹೇಗೆ ಮಾಡ್ತಾರೆ ಗೊತ್ತುಂಟ ನಿಮಗೆ? ಕೊಲೆ ಕೊಚ್ಚಿ ಕೊಚ್ಚಿ ಕೀಮಾ ಮಾಡ್ತಾರೆ. ಅಂದರೆ ಅಷ್ಟು ರಜತಮದ ಪ್ರಭಾವ ಹೆಚ್ಚಾಗ್ತಾ ಉಂಟು. ಆಂತರಿಕ ದಂಗೆಗಳು, ಮೂರನೇ ಮಹಾಯುದ್ಧ, ನೈಸರ್ಗಿಕ ಆಪತ್ತುಗಳು ಹೆಚ್ಚಾಗ್ತದೆ. ಒಬ್ಬರು ಸಂತರು ಹೇಳಿಲ್ಲ, ಅನೇಕ ಸಂತ ಮಹಾತ್ಮರು, ಪರಮಪೂಜ್ಯ ಗಗನಗಿರಿ ಮಹಾರಾಜ್ ಅಂತ ಒಬ್ಬರು ಸಂತರು ಹೇಳಿದ್ದಾರೆ, ಡೋಣೆ ಮಹಾರಾಜ್ ಅಂತ ಒಬ್ಬರು ಸಂತರು ಹೇಳಿದ್ದಾರೆ. ಸಂತರಂತ ಹೇಳಿದರೆ ಕಾಲದ ಪರದೆಯನ್ನು ದಾಟಿ ಅವ್ರು ಹೇಳ್ತಾರೆ ಮುಂದೆ ಏನಾಗಲಿಕ್ಕಿದೆ ಅಂತ. ಅಂದ್ರೆ ಮನುಷ್ಯ ಕಶಕೋಡಿಯ ದೇವರ ಈ ಪವಿತ್ರ ಸನ್ನಿಧಾನದಲ್ಲಿ 154 ಭಜನಾ ಮಂಡಳಿಗಳ ಸುಲಭದ ಕೆಲಸ ಅಲ್ಲ ರಾಧಣ್ಣ ಇದು. 154 ಭಜನಾ ಮಂಡಳಿಗಳನ್ನು ಗುರುತಿಸಿ ಅವರಿಂದ ಭಜನೆ ಮಾಡಿಸಿ ನಮೋ ಭಾರತ ಭಾವ ಜಾಗರಣ ಅಭಿಯಾನ ಅನ್ನುವಂಥ ಒಂದು ಡಿಫ್ರೆಂಟ್ ಹೆಸರಿನಲ್ಲಿ ಡಿಫ್ರೆಂಟ್ ಕಾರ್ಯಕ್ರಮ ಇದು. ತುಂಬ ಕಾರ್ಯಕ್ರಮಗಳಿಗೆ ನಾನು ಭಾಗವಹಿಸಿದ್ದೇನೆ. ಇಲ್ಲಿ ಮಾತನಾಡುವಾಗ ಚಂದ್ರಮೊಗವೀರರು ಆಧ್ಯಾತ್ಮಿಕ ಸಾಧನೆಯ ವಿವಿಧ ಮಜಲುಗಳನ್ನು ಮತ್ತು ಅದರಿಂದ ಆಗುವಂಥ ಪರಿಣಾಮಗಳನ್ನು ಬಹಳ ಮಾರ್ಮಿಕವಾಗಿ ಉದಾಹರಣೆ ಸಮೇತ ನಮ್ಮ ಮುಂದಿಟ್ಟಿದ್ದಾರೆ. ಆದರೆ ನಮ್ಮ ಹಿಂದೂ ಸಮಾಜದ ಸಮಸ್ಯೆ ಏನು ಅಂತಂದರೆ, ನಮ್ಮಲ್ಲಿ ಬೆಕ್ಕು ಇದೆ, ಗಂಟೆ ಇದೆ, ಕಟ್ಟುವುದು ಯಾರು ಅಂತ ಅಷ್ಟೇ. ಬೆಕ್ಕು ಉಂಟು ನಮ್ಮಲ್ಲಿ, ಗಂಟೆ ಕೂಡ ಉಂಟು. ಈಗ ರಾಧಣ್ಣ ಗಂಟೆ ತಗೊಂಡಿದ್ದಾರೆ ಕಟ್ಟಬೇಕು ಅಂತ. ಅದಕ್ಕೆ ಈ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಗ್ರಾಮದಲ್ಲಿ ಒಂದು ರೀತಿ ಆಧ್ಯಾತ್ಮಿಕ ಭಾವಜಾಗೃತಿಯ ಸಾಧನದಿಂದ ಒಂದು ಸಾಮಾಜಿಕ ಪರಿವರ್ತನೆ, ಒಂದು ದೊಡ್ಡ ಸಾಹಸಕ್ಕೆ ಕೈ ಹಾಕಿದ್ದಾರೆ. ರಾಧಣ್ಣ ಸಾಧಾರಣ ಮನುಷ್ಯ ಅಲ್ಲ, ನನಗೆ ಭಾಳ ಹಿಂದಿನ ಸಂಪರ್ಕ ಅವರದ್ದು. ಅವರೊಟ್ಟಿಗೆ ನಾವು ಮೊದಲನೇ ಕರಸೇವೆಗೆ, ಮುಲಾಯಂ ಸಿಂಗ್ ಕರಸೇವೆಗೆ ಹೋಗಿದ್ದೆ ನಾನು. ಆ ಕತೆ ಹೇಳಲಿಕ್ಕೆ ಹೋಗೋದಿಲ್ಲ, ಮತ್ತು ವೈಯಕ್ತಿಕವಾಗಿ ಹೇಳ್ತೇನೆ. ನಾನಾಗ ಕಾಲೇಜು ವಿದ್ಯಾರ್ಥಿ. ಇವರ ಒಂದು ಸಣ್ಣ ಒಂದು ಅಭಿನಯದಿಂದ ನಮಗೆ ತಾರಮರ ಹೊಡಿತಾಯಿದ್ರು. ಒಂದು ರೈಲ್ವೆ ಸ್ಟೇಷನ್ನಲ್ಲಿ ನಮ್ಮನ್ನು ಅರೆಸ್ಟ್ ಮಾಡಿ ಪೊಲೀಸರು ತಾರಮರ ಹೊಡಿತಾ ಇದ್ದರು. ಇವರ ಒಂದು ಸಣ್ಣ ಅಭಿನಯದಿಂದ ಎಲ್ಲ ಹೊಡೆತ ಒಂದೇ ಪೆಟ್ಟಿಗೆ ನಿಂತು ಹೋಯಿತು. ಒಂದೇ ಪೆಟ್ಟಿಗೆ, ಒಂದು ಸಣ್ಣ ಅಭಿನಯ ಮಾಡಿದ್ದಷ್ಟೇ ಅವರು. ಅದು ಹೇಗೆ ಅಂತ ಹೇಳೋದಿಲ್ಲ, ರಾಧಣ್ಣನಿಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಅಂದರೆ ಒಬ್ಬ ವ್ಯಕ್ತಿ ತನ್ನ ಕಾಮನ್ ಸೆನ್ಸ್ ಉಪಯೋಗ ಮಾಡಿದಾಗ ನೋಡಿ, ಅವರಿಗೆ ರಿಟೈರ್ ಆಗಿದೆ. ತುಂಬ ಜನ ರಿಟೈರ್ ಆದಾಗ ಯೋಚನೆ ಮಾಡೋದು ನನ್ನ ಸೈಪನೇಪ, ಮತ್ತು ಎರಡೇ ವಿಷಯ, ಒಂದು ನನ್ನ ಸೈಪನೇಪ ಅಂತ ಒಂದು, ಇನ್ನೊಂದು FD ಅನ್ನು ಯಾವಾಗ ರಿನ್ಯೂವಲ್ ಮಾಡೋದು ಅಂತ, ಎರಡೇ ವಿಷಯ ಆಲೋಚನೆ ಮಾಡೋದು ರಿಟೈರ್ ಆಗುವಾಗ. ಇದು ಜೀವನದ FD ರಿನ್ಯೂವಲ್ ಮಾಡೋದು ಇವರು. ಮತ್ತು ಅವರ ಜೊತೆ ಒಂದು ತಂಡ, ಅವರೊಬ್ಬರೇ ಮಾಡ್ತಾ ಇಲ್ಲ, ಒಂದು ತಂಡ, ಒಂದು ಸಾಮಾಜಿಕ ಜಾಗೃತಿಯ, ಸಾಮಾಜಿಕ ಪುನರುತ್ಥಾನದ ಒಂದು ಬಹಳ ದೊಡ್ಡ ಕೈಂಕರ್ಯವನ್ನು ಅವರು ಹೆಗಲ ಮೇಲೆ ಹೊತ್ಕೊಂಡಿದ್ದಾರೆ. ತುಂಬ ಸಂತೋಷದ ಸಂಗತಿ. ಆಗಬೇಕಾದದ್ದು ಇದುವೇ. ನಾವು ಬೇರೆ ಬೇರೆ ಸಂಘಟನೆಗಳ ಮುಖಾಂತರ, ಅದು ಆಧ್ಯಾತ್ಮಿಕ ಸಂಘಟನೆಗಳಿರ್ಬೋದು, ಸಾಮಾಜಿಕ ಸಂಘಟನೆಗಳಿರ್ಬೋದು, ಬೇರೆ ಬೇರೆ ಕೆಲಸಗಳನ್ನು ಮಾಡ್ತಾ ಹೋಗ್ತೇವೆ. ಆದರೆ ಆಗಬೇಕಾದ್ದು ಏನು? ಆಗಬೇಕಾದ್ದು ಇದು. ಗ್ರಾಮ ಗ್ರಾಮದಲ್ಲಿ ಸಾಮಾಜಿಕ ಪರಿವರ್ತನೆ ಇದರಿಂದನೇ ಆಗುವಂಥದ್ದು. ಅದಕ್ಕೆ ಅವರು ಆಯ್ಕೆ ಮಾಡಿಕೊಂಡಿರುವ ಒಂದು ಮಾಧ್ಯಮ ಯಾವುದು ಅಂತಂದರೆ ಅದು ಭಜನೆ. ಭಜನೆ ಭಜನೆ ಮಾಡ್ತಾ 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 ಹೇಳಿದ್ರು ಇಲ್ಲಿ ನಿರ್ವಹಣೆ ಮಾಡುವವರು, ಭಜನೆಯಿಂದ ವಿಭಜನೆ ಇಲ್ಲ. 100ಕ್ಕೆ 100ರಷ್ಟು ಸತ್ಯ ಇದು. ಯಾವ ಮನೆಯಲ್ಲಿ ನಿತ್ಯ ಭಜನೆ ಆಗ್ತದೋ, ಯಾವ ಮನೆಯಲ್ಲಿ ಭಜಕರು ಜೊತೆಯಲ್ಲಿ ಕೂತು ಒಟ್ಟಾಗಿ ದೇವರನ್ನು ಪ್ರಾರ್ಥನೆ ಮಾಡ್ತಾರೋ, ಅಲ್ಲಿ ಶ್ರದ್ಧೆ, ನಂಬಿಕೆ, ದೇವರಲ್ಲಷ್ಟೇ ಅಲ್ಲ, ತಮ್ಮ ಕುಟುಂಬದೊಳಗೆ ಕೂಡ ಇದು ನಿರ್ಮಾಣ ಆಗ್ತಾ ಆ ಮನೆಯಲ್ಲಿ ವಿಭಜನೆಯ ಸಂದರ್ಭ ಇಲ್ಲವೇ ಇಲ್ಲ. ಎಲ್ಲಾದರೂ ಇದ್ದರೆ ಹೇಳಿ.
ಖಂಡಿತವಾಗಲೇ ಇಲ್ಲ. ಅಂದರೆ ಈ ಭಜನೆಯಿಂದ ನಮಗೆ ಗೊತ್ತಿಲ್ಲದೇ ನಮ್ಮೊಳಗೆ ಒಂದು ಅವಿನಾಭಾವ ಸಂಬಂಧ, ಕುಟುಂಬದೊಳಗೊಂದು ಅವಿನಾಭಾವ ಸಂಬಂಧ ಮತ್ತು ದೇವರ ಒಳಗೆ ಒಂದು ನಂಬಿಕೆ, ಆ ನಂಬಿಕೆ ಅದು ಅಭೇದ್ಯ ಆಗ್ತಾ ಹೋಗ್ತದೆ. ದೇವರನ್ನು ನಂಬಬೇಕು. ಪರಿಹಾರಗಳನ್ನು ನಾನು ಹೇಳ್ತಾ ಹೋಗ್ತೇನೆ. ಈಗ ಚಂದ್ರು ಅವರು ತುಂಬ ಸಮಸ್ಯೆಗಳನ್ನು ನಿಮ್ಮ ಮುಂದಿಟ್ಟರು, ಒಂದಷ್ಟು ಪರಿಹಾರಗಳನ್ನು ಇಟ್ಟರು, ಇನ್ನೊಂದಷ್ಟು ಪರಿಹಾರಗಳಿದ್ದಾವೆ. ಅದನ್ನಷ್ಟೇ ಹೇಳಿ ನಾನು ನನ್ನ ಮಾತನ್ನು ರಿಸ್ಟ್ರಿಕ್ಟ್ ಮಾಡ್ತೇನೆ. ಮೊದಲನೇದು ದೇವರಲ್ಲಿ ನಂಬಿಕೆ. ನಂಬಿಕೆ ಇಲ್ಲದೆ ಯಾವುದನ್ನು ಮಾಡಿದರೂ ಕೂಡ, ಯಾವುದೇ ಆಚರಣೆ, ಯಾವುದೇ ಸಂಪ್ರದಾಯ, ಯಾವುದೇ ರೀತಿ ರಿವಾಜುಗಳನ್ನು ಮಾಡಿದರೂ ಕೂಡ ಅದಕ್ಕೆ ಫಲ ಸಿಗೋದಿಲ್ಲ. ನಂಬಿಕೆ ಈಸ್ ವೆರಿ ಇಂಪಾರ್ಟೆಂಟ್. ಒಬ್ಬ ಗ್ರಾಮದಲ್ಲಿ ಒಬ್ಬ ಭಾರಿ ಒಳ್ಳೆಯವ ಇದ್ದಂತೆ, ತುಂಬ ವೆರಿ ನೈಸ್ ಪರ್ಸನ್. ಅವನಿಗೆ ಎಷ್ಟು ಒಳ್ಳೆಯವ ಅಂತಂದರೆ ದೇವರ ಮೇಲೆ ನೋಡ್ತಾ ಇರ್ತಾನಲ್ವ, ದೇವರು ಒಂದು ಸಲ ಆಲೋಚನೆ ಮಾಡಿದಂತೆ, ಇಷ್ಟು ಒಳ್ಳೆಯ ವಿಧಾನ ಮಾರ ಈ ಗ್ರಾಮದಲ್ಲಿ, ಇವನು ನಮ್ಮ ಮಾತಾಡಿಸಿ ಬರಬೇಕು ಅಂತ ದೇವರಿಗೆ ಅನಿಸಿದಂತೆ. ಹಾಗಾದ್ರೆ ಎಷ್ಟು ಒಳ್ಳೆಯವಿರ್ಬೋದು ಅಂತ ಆಲೋಚನೆ ಮಾಡಿ ದೇವರು ಬಂದರು, ರಪ್ಪ ಅಂತ ಬಂದರು ಕೆಳಗೆ. ದೇವರು ಬಂದಾಗ ಇವನು ದೇವರನ್ನು ಧ್ಯಾನ ಮಾಡ್ತಾ ಕೂತಿದ್ದಾನೆ. ಅಯ್ಯ, ಭಾಳ ಸಂತೋಷ ಆಯಿತು ನನಗೆ, ತುಂಬ ವರ್ಷದಿಂದ ದೇವರ ಧ್ಯಾನ ಮಾಡ್ತಾಯಿದ್ದೆ, ತುಂಬ ಒಳ್ಳೆಯವ ನೀನು ಗ್ರಾಮದಲ್ಲಿ, ನಿನಗೇನಾದರೂ ನನ್ನಿಂದ ಆಗಬೇಕಾದ್ರೆ ಹೇಳು ಅಂತ. ಸಾಮಾನ್ಯ ಪೊಲಿಟಿಷಿಯನ್ಗಳು ಹೇಳ್ತಾರಲ್ಲ, ಹಾಗೆ ಹಿಂದೆ ದೇವ್ರು ಹೇಳ್ತಾಯಿದ್ರು, ನಿನಗೇನಾದರೂ ಆಗಬೇಕಾದ್ರೆ ಹೇಳು ಅಂತ. ಆವಾಗ ಅವನು ಹೇಳಿದ, ದೇವರೇ, ನಾನು ಒಳ್ಳೆಯವಂತ ನೀನು ಗುರುತಿಸಿದ್ದಕ್ಕೆ ನನ್ನ ಮೊದಲನೇ ಧನ್ಯವಾದ. ನನಗೆ ಬೇರೆ ಏನು ಬೇಕಾಗಿಲ್ಲ ನಿನ್ನಿಂದ, ನನಗೆ ಯಾವ ಸಹಾಯನೂ ಬೇಡ. ಒಂದು ಆಸೆ ಇದೆ ನಂದು, ಪೂರೈಸಬೇಕು ನೀನು. ಆ ಆಸೆ ಏನು ಅಂತಂದರೆ, ನೀನು ಯಾವತ್ತೂ ನನ್ನ ಒಟ್ಟಿಗೆ ಇರಬೇಕು ಅಂತ, ಅಷ್ಟೇ. ವೆರಿ ಸಿಂಪಲ್. ನೀನು ಯಾವತ್ತೂ ನನ್ನೊಟ್ಟಿಗೆ ಇರಬೇಕು ಅಂತ. ಅದಕ್ಕೆ ದೇವರು ತಥಾಸ್ತು, ನಾನು ನಿನ್ನೊಟ್ಟಿಗೆ ಇರ್ತೇನೆ ಅಂತ ಹೇಳಿದಂತೆ. ಆಗೊಂದು ಕಂಡೀಷನ್ ಆಗ್ತಾರೆ ದೇವರು, ಏನಂದರೆ, ನಾನು ನಿನ್ನೊಟ್ಟಿಗೆ ಇರ್ತೇನೆ, ಆದರೆ ಯಾರಿಗೂ ನಾನು ಕಾಣೋದಿಲ್ಲ, ನಿನಗೂ ಕಾಣೋದಿಲ್ಲ. ಹಾಗೆ ಅವನಿಗೆ ಡೌಟ್ ಬಂತು, ಅರೆ ದೇವರು ನನ್ನೊಟ್ಟಿಗೆ ಇರ್ತಾರೆ ಅಂತ ಹೇಳ್ತಾರೆ, ಕಾಣೋದಿಲ್ಲ ಅಂತ ಹೇಳ್ತಾರೆ, ಗ್ಯಾರಂಟಿ ಎಂಥದ್ದು? ಈಗೆಲ್ಲ ಗ್ಯಾರಂಟಿ ಕೇಳೋದು, ಪ್ರೂಫ್ ಕೇಳೋದು ಎಲ್ಲದಕ್ಕೂ ಕೂಡ. ಇವು ಕೇಳಿದಂತೆಲ್ಲ ಪ್ರೂಫ್ ಎಂಥದ್ದು ನೀನು ನನ್ನೊಟ್ಟಿಗೆ ಇರ್ತಿ ಅಂತ. ಅದಕ್ಕೆ ದೇವರು ಹೇಳಿದ್ರಂತ, ಒಂದು ಕೆಲಸ ಮಾಡುವ, ನೀನು ನಡ್ಕೊಂಡು ಹೋಗ್ತೀಯಲ್ಲ, ನೀನು ನಡ್ಕೊಂಡು ಹೋಗುವಾಗ ನಿನ್ನ ಹೆಜ್ಜೆ ಗುರುತು ಇರ್ತದೆ, ನಿನ್ನ ಹೆಜ್ಜೆ ಗುರುತಿನ ಪಕ್ಕದಲ್ಲಿ ಇನ್ನೊಂದು ಹೆಜ್ಜೆ ಗುರುತು ಇರ್ತದೆ, ಅದು ನನ್ನದು. ಅದು ಇದ್ದರೆ ನಾನು ನಿನ್ನೊಟ್ಟಿಗಿದ್ದೇನೆ ಅಂತ ಗ್ಯಾರಂಟಿ ಅಂತ ಹೇಳಿದ್ರು. ಭಾರಿ ಸಂತೋಷ ಆಯ್ತು ಇವನಿಗೆ. ಎಲ್ಲೆಲ್ಲಿ ಇವನು ನಡ್ಕೊಂಡು ಹೋಗ್ತಿದ್ದಾನ ಅಲ್ಲಿ ಇವನ ಹೆಜ್ಜೆ ಗುರುತು ಕಾಣ್ತದೆ, ಅದರ ಬದಿಯಲ್ಲಿ ಇನ್ನೊಂದು ಹೆಜ್ಜೆ ಗುರುತು ಕಾಣ್ತದೆ, ಅಂದರೆ ದೇವರು ಒಟ್ಟಿಗಿದ್ದಾನೆ ಅಂತಿದ್ರು. ಪ್ರೂಫ್ ಇದಕ್ಕೆ. ಸ್ವಲ್ಪ ಸಮಯ ಆಯಿತು, ಒಂದು ದಿವಸ ಇವನಿಗೆ ಹುಷಾರಿಲ್ಲದಾಯಿತು, ಆರೋಗ್ಯ ಹಾಳಾಯಿತು. ಆಸ್ಪತ್ರೆಗೆ ಹೋಗ್ತಾನೆ. ಸ್ವಲ್ಪ ಸೀರಿಯಸ್ಸೇ ಆಯಿತು. ಸ್ವಲ್ಪ ದಿವಸ ಆಗಿ ದೇವರ ನಾಮಸ್ಮರಣೆ ಎಲ್ಲ ಮಾಡಿದ ಮೇಲೆ ಅವನ ಆರೋಗ್ಯ ಚೆನ್ನಾಗಾಗ್ತದೆ. ಅವನು ಡಿಸ್ಚಾರ್ಜ್ ಆಗಿ ಮನೆಗೆ ಬರ್ತಾನೆ. ಡಿಸ್ಚಾರ್ಜ್ ಆಗಿ ಮನೆಗೆ ಬರುವಾಗ, ಮನೆಗೆ ಬಂದ ನಂತರ ಅವನು ವಾಪಸ್ ತಾನು ನಡ್ಕೊಂಡು ಬಂದ ದಾರಿಯಲ್ಲಿ ವಾಪಸ್ ಹೋಗ್ತಾನೆ. ವಾಪಸ್ ಹೋಗುವಾಗ ಅವನಿಗೆ ಯಾವಾಗಲೂ ದೇವರೊಟ್ಟಿಗೆ ನಡ್ಕೊಂಡು ಹೋಗುವಾಗ 2 ಡಬಲ್ ಹೆಜ್ಜೆ ಕಾಣ್ತಾ ಇತ್ತಲ್ಲ, ಆ ಡಬಲ್ ಹೆಜ್ಜೆ ಇಲ್ಲ, ಒಂದೇ ಹೆಜ್ಜೆ ಉಂಟಂತೆ. ಇವನು ಹೀಗೆ ಡೌಟ್ ಬಂತಾರೆ, ದೇವರು ಹೀಗೊಂದು ಮೋಸ ಮಾಡೋದು ನನಗೆ. ನನ್ನ ಸುಖದ ಸಂದರ್ಭದಲ್ಲಿ ದೇವರು ನನ್ನೊಟ್ಟಿಗೆ ಇದ್ದ, ನನಗೆ ಕಷ್ಟ ಬಂದು ಆಸ್ಪತ್ರೆಯಲ್ಲಿ ಹೋಗಿ ನಾನು ಯಾತನೆ ಅನುಭವಿಸುವಾಗ ದೇವರು ನನ್ನೊಟ್ಟಿಗೆ ಇರಲಿಲ್ಲ ಅಂತ ಹೇಳಿ ಅವನು ದೇವರನ್ನು ಕಾಣಬೇಕಂತ ಸಿಟ್ಟಿನಲ್ಲೇ ತಪಸ್ಸಿಗೆ ಕೂತ. ದೇವರು ಬಂದಾಗಿ ಸಿಟ್ಟಿನಲ್ಲೇ ಕೇಳ್ತಾನೆ, ಅರೇ ದೇವರು ಹೀಗೆ ಮಾಡ್ದ ನೀನು, ನನ್ನ ಎಲ್ಲ ಸಂತೋಷದ ಸಂದರ್ಭ ನನ್ನೊಟ್ಟಿಗೆ ಇದೆಯಾ, ನಾನು ಆಸ್ಪತ್ರೆಯಿಂದ ಮನೆಗೆ ಹೋಗೋ ನೀನು ಇರಲೇ ಇಲ್ವಲ್ಲ ಅಂತ. ಅವಾಗ ದೇವ್ರು ಹೇಳ್ತಾನೆ, ಅರೆ ಹುಚ್ಚ, ಹಾಗಲ್ಲ ಅದು. ನೀನು ಆಸ್ಪತ್ರೆಯಿಂದ ವಾಪಸ್ ಮನೆಗೆ ಹೋಗುವಾಗ ನಿನಗೆ ನಡ್ಕೊಂಡು ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಅಲ್ಲೊಂದು ಹೆಜ್ಜೆ ಕಂಡಿತಲ್ಲ, ಒಬ್ಬರ ಹೆಜ್ಜೆ ಕಂಡಿತಲ್ಲ, ಅದು ನಿನ್ನದು ಅಂತ ತಿಳ್ಕೊಂಡಿದ್ಯಾ, ಅದು ನನ್ನದು. ನಿನಗೆ ನಡ್ಕೊಂಡು ಹೋಗ್ಲಿಕ್ಕೆ ಆಗಲಿಲ್ಲ, ನಿನ್ನ ಎತ್ತಿಕೊಂಡು ನಾನು ಮನೆಗೆ ತಗೊಂಡು ಬಂದಿದ್ದೇನೆ, ನನ್ನ ಹೆಜ್ಜೆ ಅದು ನಿಂದಲ್ಲ ಅಂತ. ಹೀಗೆ ಆಗ ಅವನಿಗೆ ಅರ್ಥ ಆಯ್ತಂದ್ರೆ ದೇವರಲ್ಲಿ ಯಾವ ರೀತಿ ನಾವು ನಂಬಿಕೆ ಇಡಬೇಕು. ದೇವರಲ್ಲಿ ನಂಬಿಕೆ ಇಡುವಾಗ ಈ ದೇವರನ್ನು ಪೂಜೆ ಮಾಡೋದ್ರಿಂದ ನನಗೇನೋ ಸಿಗ್ತದೆ ಅನ್ನುವಂಥ ಭಾವದಿಂದ ದೇವರನ್ನು ಪೂಜೆ ಮಾಡೋದಕ್ಕಿಂತ ಹೆಚ್ಚಾಗಿ ನನ್ನ ಸುತ್ತಮುತ್ತಲಿರುವ ಸಮಾಜಕ್ಕೆ, ನನ್ನ ಪ್ರಕೃತಿಗೆ, ನನ್ನ ಪರಿಸರಕ್ಕೆ, ನನ್ನ ದೇಶಕ್ಕೆ, ನನ್ನ ಧರ್ಮಕ್ಕೆ, ನನ್ನ ಸಂಸ್ಕೃತಿಗೆ, ನನ್ನ ಪರಂಪರೆಗೆ ಇದಕ್ಕೆ ಲಾಭ ಆಗಬೇಕು ಅಂತ ಯೋಚನೆ ಮಾಡಬೇಕು. ನಮ್ಮ ದುರಂತ ಏನು ಅಂತಂದರೆ ಈ ಭಾವವನ್ನು ಜಾಗೃತ ಮಾಡುವಂಥ ಯಾವ ಶಿಕ್ಷಣವೂ ನಮಗೆ ಸಿಗಲಿಲ್ಲ. ಇದರ ಪರಿಣಾಮವಾಗಿ ಹಿಂದೂ ಸಮಾಜ ಎಲ್ಲಿಗೆ ತಲುಪಬೇಕಾಗಿತ್ತೋ ಅಲ್ಲಿಗೆ ನಾವು ತಲುಪಲಿಲ್ಲ. ಇದಕ್ಕೆ ಮೊದಲು ತಲುಪಬೇಕಾಗಿತ್ತು ನಾವು. ಭಾರತೀಯ ಸಮಾಜ ಉಳಿಬೇಕಾದರೆ 2 ರೀತಿಯ ಪರಿವರ್ತನೆಗಳಾಗಬೇಕು. ಒಂದು, ವ್ಯಕ್ತಿಯಲ್ಲಿ ಪರಿವರ್ತನೆ ಆಗಬೇಕು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಒಂದು ಶಬ್ದ ಉಪಯೋಗ ಮಾಡ್ತಾರೆ, ವ್ಯಕ್ತಿ ನಿರ್ಮಾಣ. ವ್ಯಕ್ತಿಯಲ್ಲಿ ಪರಿವರ್ತನೆ ಆಗಬೇಕು. ಯಾವ ರೀತಿಯ ಪರಿವರ್ತನೆ ಆಗಬೇಕು? ನಮ್ಮ ದೇಶದಲ್ಲಿ ವ್ಯಕ್ತಿಗಳಿಗೇನು ಕೊರತೆ ಇಲ್ಲ, ಪರಿವರ್ತನೆ ಮಾಡೋ ಜನಗಳಿಗೂ ಏನು ಕೊರತೆ ಇಲ್ಲ. ಆದರೆ ಪರಿವರ್ತನೆ ಆಗಿದೆಯಾ ನೋಡಿ. ಭಾರತೀಯ ಜೀವನ ಭಾಳ ಸುಂದರವಾಗಿ ಚಂದ್ರು ಅವರು ಹೇಳಿದರು.
ಭಾರತೀಯ ಜೀವನ ಜಗತ್ತಿನ ಬೇರೆ ಬೇರೆ ದೇಶಗಳ ಜೀವನಗಿಂತ ಅಜಗಜಾಂತರ ವ್ಯತ್ಯಾಸ. ಇಲ್ಲಿಯ ಜೀವನ ಶೈಲಿಯೇ ಬೇರೆಯೇ. ಇಲ್ಲಿಯ ಜೀವನ ಶೈಲಿಯು ಜಗತ್ತಿನ ಜೀವನ ಶೈಲಿಯು ನೋಡಿ, ಜಗತ್ತಿನ ಬೇರೆಲ್ಲ ದೇಶಗಳು, ಎಲ್ಲ ದೇಶಗಳನ್ನು ಅವರು ಹೇಗೆ ಟ್ರೀಟ್ ಮಾಡ್ತಾರಂತಂದರೆ, ಆಲ್ ದ ಕಂಟ್ರೀಸ್ ಇನ್ ದ ವರ್ಲ್ಡ್ ಆರ್ ದ ಮಾರ್ಕೆಟ್. ಅದೊಂದು ಮಾರುಕಟ್ಟೆ ಅಂತ ಆಲೋಚನೆ ಮಾಡ್ತದೆ. ಆದರೆ ಭಾರತ ಹಾಗಲ್ಲ. ಭಾರತ ಆಲೋಚನೆ ಮಾಡೋದು ಇಡೀ ಜಗತ್ತು ಅದು ನನ್ನ ಕುಟುಂಬ. ಅದಕ್ಕೆ ವಸುಧೈವ ಕುಟುಂಬಕಂ ಅಂತ ಹೇಳ್ತಾರೆ. ಯಾವಾಗ ಒಂದು ದೇಶ ಇತರ ದೇಶಗಳನ್ನು ಅಥವಾ ಇಡೀ ಜಗತ್ತನ್ನು ಒಂದು ಮಾರ್ಕೆಟ್ ಅಂತ ಆಲೋಚನೆ ಮಾಡ್ತದೋ, ಒಂದು ಮಾರುಕಟ್ಟೆ ಅಂತ ಆಲೋಚನೆ ಮಾಡ್ತದೋ, ಈ ಮಾರುಕಟ್ಟೆ ಬಂದಾಗ ವ್ಯಾಪಾರ ಬರ್ತದೆ, ವ್ಯಾಪಾರ ಬಂದಾಗ ಸ್ಪರ್ಧೆ ಬರ್ತದೆ, ಸ್ಪರ್ಧೆ ಬಂದಾಗ ಸ್ವಾರ್ಥ ಬರ್ತದೆ, ಸ್ವಾರ್ಥ ಬಂದಾಗ ದ್ವೇಷ ಬರ್ತದೆ. ಇದೆಲ್ಲ ಒಟ್ಟಿಗೊಟ್ಟಿಗೆ ಬರುವಂಥ ಸಂಗತಿಗಳು. ಆದರೆ ಕುಟುಂಬ ಅಂತ ಯೋಚನೆ ಮಾಡಿದಾಗ, ಕುಟುಂಬ ಅಂತ ಬಂದಾಗ ಪ್ರೀತಿ ಬರ್ತದೆ, ಸಮರ್ಪಣೆ ಬರ್ತದೆ, ಕುಟುಂಬ ಅಂದಾಗ ಆತ್ಮೀಯತೆ ಬರ್ತದೆ, ಇನ್ನೊಬ್ಬರಿಗೆ ಒಳ್ಳೆಯದು ಮಾಡಬೇಕನ್ನೋಂಥ ಭಾವನೆ ಬರ್ತದೆ. ಸೊ ಇದು ಭಾರತೀಯ ಆಲೋಚನೆಯ ಶೈಲಿಗೂ ಜಗತ್ತಿನ ಜನರ ಆಲೋಚನೆ ಶೈಲಿಗಿರುವಂಥ ಮೂಲಭೂತ ವ್ಯತ್ಯಾಸ. ಹಾಗಾಗಿ ಇವತ್ತು ಜಗತ್ತು ಉಳಿಬೇಕು ಅಂತಾದರೆ, ಯಾಕೆ ಹಿಂದೂ ಧರ್ಮ ಉಳಿಬೇಕು ಅಂತ ನಾನು ಹೇಳೋದು, ಜಗತ್ತು ಉಳಿಬೇಕು ಅಂತಂದರೆ ಬೇರೆ ಯಾರು ಉಳಿದ್ರೂ ಜಗತ್ತು ಉಳಿಯುವುದಿಲ್ಲ, ಗೊತ್ತಿರಲಿ. ಹಾಗೆ ಉಳಿಯುವುದಾದರೆ ರಷ್ಯಾ ಯುಕ್ರೇನ್ ಮಧ್ಯೆ ಯುದ್ಧ ಯಾಕೆ? ಅಮೆರಿಕ ಮತ್ತು ಇನ್ನೊಂದರ ದೇಶದ ಮೇಲೆ ಯುದ್ಧ ಯಾಕೆ? ಇಸ್ರೇಲ್ ಮತ್ತು ಹಮಾಸ್ ಮಧ್ಯೆ ಯುದ್ಧ ಯಾಕೆ? ಯಾರು ಕೂಡ ಇನ್ನೊಬ್ಬರನ್ನು ಉಳಿಸೋದ್ರ ಬಗ್ಗೆ ಆಲೋಚನೆ ಮಾಡ್ತಾರೆ, ಇನ್ನೊಬ್ಬರನ್ನು ಮುಗಿಸೋದ್ರ ಬಗ್ಗೆ ಆಲೋಚನೆ ಮಾಡ್ತಾರೆ. ಆದರೆ ಭಾರತ ಈಸ್ ದ ಓನ್ಲಿ ಕಂಟ್ರಿ ಆ್ಯಂಡ್ ದ ಓನ್ಲಿ ಕಂಟ್ರಿ, ಒನ್ ಆ್ಯಂಡ್ ದ ಓನ್ಲಿ ಕಂಟ್ರಿ. ಇದು ನಾನು ಉಳಿಬೇಕು, ಜಗತ್ತು ಉಳಿಬೇಕು ಅಂತ ಹೇಳುವಂಥ ಯೋಚನೆಗೆ ಬರುವಂಥದ್ದು. ಅದಕ್ಕೋಸ್ಕರ ವಸುಧೈವ ಕುಟುಂಬಕಂ. ಇದಕ್ಕೋಸ್ಕರ ಹಿಂದುತ್ವ ಉಳಿಬೇಕು ಅಂತ. ಹಿಂದುತ್ವದ ಸಂರಕ್ಷಣೆ ಯಾಕೆ ಮಾಡಬೇಕು ಅಂತಂದರೆ, ಇಡೀ ಜಗತ್ತಿನಲ್ಲಿರುವಂಥ ಸಕಲ ಚರಾಚರಗಳು ಉಳಿಬೇಕು. ಮನುಷ್ಯ ಅಷ್ಟೇ ಅಲ್ಲ, ಪ್ರಾಣಿ ಪಕ್ಷಿಗಳು ಉಳಿಬೇಕು, ನೀರು ಉಳಿಬೇಕು, ಪ್ರಕೃತಿ ಉಳಿಬೇಕು. ಸೊ ಇದನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ಜಗತ್ತಿನಲ್ಲಿ ಭಾರತ ಉಳಿಬೇಕು, ಅದಕ್ಕೋಸ್ಕರ ಹಿಂದುತ್ವ ಉಳಿಬೇಕು. ಸೊ ಈ ಭಾವ ನಿರ್ಮಾಣ ಮಾಡಬೇಕಲ್ವೇ? ಇದಕ್ಕಾಗಿ ಭಾರತದ ಜನಜೀವನ ಅದು ಮೌಲ್ಯದ ಆಧಾರದಲ್ಲಿ ಬದುಕುವಂಥ ಜನಜೀವನ. ಮೌಲ್ಯದ ಆಧಾರದಲ್ಲಿ ನೋಡಿ, ನಮ್ಮ ಜನರಿಗೆ ಒಳ್ಳೆಯ ಗುಣಗಳನ್ನು ಕಲಿಸೋ ವ್ಯವಸ್ಥೆ ಇಲ್ಲ. ಸನಾತನದವರು ಬಹಳ ಚೆನ್ನಾಗಿ ಅದನ್ನು ಮುಂದೆ ಇಟ್ಟರು. ಒಳ್ಳೆಯದನ್ನು ಕಲಿಸ್ಲಿಕ್ಕೆ ಎಲ್ಲಿದೆ? ನಮ್ಮ ಮನೆಯಲ್ಲಿ ಕಲಿಸ್ಲಿಕ್ಕೆ ವ್ಯವಸ್ಥೆ ಉಂಟಾ? ನಮ್ಮ ತಂದೆ ತಾಯಿಗೆ ಅದು ಗೊತ್ತುಂಟಾ? ನಮ್ಮ ಶಾಲೆ ಕಾಲೇಜಿನಲ್ಲಿ ಗೊತ್ತುಂಟಾ? ಶಾಲೆಗೆ ಯಾಕೆ ಸೇರಿಸೋದು ಅಂತ ಮಗನ ಒಬ್ಬ ಪೇರೆಂಟ್ ಹತ್ರ ನೀವು ಕೇಳಿ, ಯಾಕೆ ಶಾಲೆಗೆ ಸೇರಿಸೋದು ಅಂತ. ಅವ್ರ ಉತ್ತರ ಏನು ಹೇಳ್ತಾರೆ ನಿಮ್ಗೆ ಗೊತ್ತಿದೆ, ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ನಮ್ಮ ಸಮಾಜದ ಪರಿಸ್ಥಿತಿ ಆಗಿದೆ. ನಮ್ಮ ಪತ್ರಿಕೆಯಲ್ಲಿ ಏನು ಬರ್ತದೆ, ನಮ್ಮ ಟಿ ವಿಯಲ್ಲಿ ಏನು ಬರ್ತದೆ, ನಮ್ಮ ಮೊಬೈಲಲ್ಲಿ ಏನು ಬರ್ತದೆ, ನಮ್ಮ ಭಾಷಣಗಳಲ್ಲಿ ಏನು ಬರ್ತದೆ, ನಮ್ಮ ನಾಟಕ ಹೇಗಿರ್ತದೆ, ನಮ್ಮ ಯಕ್ಷಗಾನ ಹೇಗಿರ್ತದೆ, ಎಲ್ಲಾದರೂ ಒಂದು ಕಡೆ ಒಳ್ಳೆಯದನ್ನು, ಅಲ್ಲಿ ವಿಠಲ ನಾಯಕರು ಒಂದು ಒಳ್ಳೆ ತಮಾಷೆಯಲ್ಲಿ ಭಾಷಣ ಮಾಡ್ತಾರೆ, ಸ್ವಲ್ಪ ಒಳ್ಳೆಯದನ್ನು ತುಂಬಿಸ್ತಾರೆ. ಎಲ್ಲಿದೆ ಅಂತ ಅದನ್ನು ಹೇಳುವಂಥ ವ್ಯವಸ್ಥೆ ಎಲ್ಲಿದೆ? ಇಲ್ಲ ನಮ್ಮಲ್ಲಿ. ಆದರೆ ಹಿಂದೆ ಇತ್ತು. ಅವ್ರು ಹೇಳಿದರು, ರಾಮಾಯಣ ಅನ್ನೋದು ಒಂದು ಗ್ರಂಥ ಯಾರು ಸಾಕು ನಮಗೆ ಜೀವನ ಬೆಳೆಸಲಿಕ್ಕೆ, ಉಳಿಸ್ಲಿಕ್ಕೆ ಒಂದು ಸಾಕು. ನಮ್ಮಲ್ಲಿ 100 ಸಾವಿರಾರಿದೆ. ಒಂದೊಂದು ರಾಮಾಯಣದ ಘಟನೆಗಳು ಕೂಡ ನಮ್ಮ ಸಾಮಾಜಿಕ ಪರಿವರ್ತನೆಯ ಒಂದು ಬಹಳ ದೊಡ್ಡ ಕೊಡುಗೆಯನ್ನು ಕೊಡುವಂಥ ಸಂಗತಿಗಳಿದ್ದಾವೆ. ಒಂದು ಘಟನೆ, ರಾಮನಿಗೆ ನಾಳೆ ಪಟ್ಟಾಭಿಷೇಕ. ಹೇಗೆ ನಮ್ಮ ಸಮಾಜ ಇವತ್ತಿನವರೆಗೆ ಉಳಿದಿದೆ ಅಂತ. ಒಬ್ಬ ಅಜ್ಜಿ ಶಾಲೆಗೆ ಹೋಗಲಿಲ್ಲ, ಆದರೆ ತುಂಬ ಒಳ್ಳೆಯವರು. ಅವರಿಗೆ ರಾಮಾಯಣ ಗೊತ್ತಿದೆ ಅಂತ ಕೇಳ್ತಾರೆ, ಖಂಡಿತ ಗೊತ್ತು. ಒಬ್ಬರು ಮನೆಗೆ ಹೋಗಿದ್ದೆ ನಾನು ಇತ್ತೀಚೆಗೆ ನರಿಮುಗರಲ್ಲಿ. ಅವ್ರು ಹೇಳ್ತಾರೆ ರಾಮಾಯಣ ಪೂರ್ತಿ ಗೊತ್ತುಂಟು ಅವರಿಗೆ, ಶಾಲೆಗೆ ಹೋಗಿದ್ದಾರೆ, ಶಾಲೆಗೆ ಹೋಗಲಿಲ್ಲ, ಓದಲಿಕ್ಕೆ ಬರೋದಿಲ್ಲ ಅವರಿಗೆ. ನಿಮ್ಗೆ ಹೇಗೆ ಗೊತ್ತು ಅಂತ ಕೇಳಿದೆ. ಅವು ಏನು ಯಕ್ಷಗಾನ ತೊಂದುತ್ತೆ ಅಂತ ಹೇಳಿದರು ಅವರು. ಅಂದರೆ ನಮ್ಮಲ್ಲಿ ಮೌಲ್ಯಗಳನ್ನು ಸಂರಕ್ಷಣೆ ರೆಡಿಯಾಗಿದೆ, ನೃತ್ಯ ರೆಡಿಯಾಗಿದೆ, ಎಲ್ಲವೂ ರೆಡಿಯಾಗಿದೆ. ನಾಳೆ ರಾಮನಿಗೆ ಪಟ್ಟಾಭಿಷೇಕ. ಅದು ನಿನಗೆ ಪಟ್ಟಾಭಿಷೇಕ ಮಾಡಲಿಕ್ಕಿಲ್ಲ, ಅದು ಚೇಂಜ್ ಆಗಿದೆ ಅಂತೇಳಿ. ನಾಳೆ ಮುಖ್ಯಮಂತ್ರಿ ಪ್ರಮಾಣ ವಚನ, ಹಿಂದಿನ ದಿವಸ ಕರೆದು ನಾಳೆ ನೀನು ಅಲ್ಲ ಅಂತ ಹೇಳಿದರೆ ಏನಿರ್ಬೋದು ಇವತ್ತಿನ ಪರಿಸ್ಥಿತಿ? ಸಿಕ್ಕಿದಂಥ 8 MLAಗಳನ್ನು ಇಟ್ಕೊಂಡು ಹೇಗಾದರೂ ಮಾಡಿ ಸರ್ಕಾರ ಮಾಡೋ ಪರಿಸ್ಥಿತಿ. ರಾಮನಿಗೆ ಏನೂ ಅನ್ನಿಸ್ಲಿಲ್ಲ, ನಿರ್ಲಿಪ್ತ ಭಾವದಿಂದ ಸರಿ ಅಂತ ಹೇಳ್ತಾನೆ. ದಶರಥ ನಿಲ್ಲಿಸೋದಿಲ್ಲ. ಅದು ಮಾತ್ರ ಅಲ್ಲ, ನೀನು ನಾಳೆಯಿಂದ ಗಾಡಿಗೆ ಹೋಗಬೇಕು. ಎಷ್ಟು ವರ್ಷ? 14 ವರ್ಷ. ಸರಿ ಅಂತ ಹೇಳ್ತಾನೆ ರಾಮ. ಅವನದು ಅಬ್ಜೆಕ್ಷನ್ ಇಲ್ಲ, ಅದಕ್ಕೆ ಸೀದಾ ಹೊರಟ. ರಾಮ ಕಾಡಿಗೆ ಹೊರಡುವಷ್ಟೊತ್ತಿಗೆ ಸ್ವಲ್ಪ ಮುಂದೆ ನಡ್ಕೊಂಡು ಹೋಗುವಾಗ, ರಾಮ ಹೊರಟದ್ದು ಈ ಸಂಕಲ್ಪ ಮಾಡಿದ್ಯಾರು ಅಥವಾ ಈ ವಚನ ಯಾರ್ದು? ರಾಮನಿಗೆ. ಸ್ವಲ್ಪ ಮುಂದೆ ಹೋಗುವಾಗ ಸೀತೆ ಬರ್ತಾಳೆ. ಆಗಷ್ಟೇ ಫುಲ್ ನ್ಯೂಲಿ ಮ್ಯಾರಿಡ್ ಅವರು, ಹೊಸ ಮದುವೆ ಆದ ದಂಪತಿಗಳು. ಸೀತೆ ಬರ್ತಾಳೆ. ಸೀತೆ ಬಂದು ಹೇಳ್ತಾರೆ ಪೋಪನೆ ದೂರ. ರಾಮ ಹೇಳ್ತಾನೆ ಕಥೆಯಲ್ಲಿ ಹೀಗೀಗಾಗಿದೆ, ನನಗೆ 14 ವರ್ಷ ವನವಾಸ ಮಾಡಬೇಕು ಅಂತ ಅಪ್ಪ ವಚನ ಕೊಟ್ಟಿದ್ದಾರೆ, ಅದನ್ನು ನಾನು ಪರಿಪಾಲನೆ ಮಾಡಲಿಕ್ಕೋಸ್ಕರ ಕಾಡಿಗೆ ಹೋಗ್ತೇನೆ ಅಂತ. ನೀನೊಬ್ಬನೇ ಹೋಗ್ಲಿಕ್ಕಾಗಲಿ, ನಾನು ಸಹ ಬರ್ತೇನೆ. ಇಲ್ಲ, ನೀನು ಬರಬೇಡ,
ನೀನು ಬರಬೇಡ, ಯಾಕೆಂದರೆ ಸುಮ್ಮನೆ ನಾನು ತಮಾಷೆಗೆ ರಾಜ, ಅಲ್ಲಿ ಅರಮನೆ ಇಲ್ಲ, ಮಲಗಲಿಕ್ಕೆ ಹಾಸಿಗೆ ಇಲ್ಲ, ಅಲ್ಲಿ ಊಟ ಮಾಡಲಿಕ್ಕೆ ಅಡುಗೆ ಮಾಡಿ ಕೊಡೋರು ಯಾರಿಲ್ಲ, ಕಾಡಲ್ಲಿರಬೇಕು ನಾನು, ಕಾಡು ಪ್ರಾಣಿಗಳಿದ್ದಾರೆ, ರಾಕ್ಷಸರಿದ್ದಾರೆ, ಹಣ್ಣು ಹಂಪಲಗಳನ್ನು ತಿಳಿಬೇಕು, ಬದುಕಲಿಕ್ಕೆ ಕಷ್ಟ ಇಲ್ಲ, ನೀನು ಬರಬೇಡ. ಸೀತೆ ಹೇಳ್ತಾಳೆ, ನೋಡು ನಿನ್ನನ್ನು ಮದುವೆ ಆದಾಗಲೇ ನಿನ್ನ ಹೆಜ್ಜೆಯ ಮೇಲೆ ಹೆಜ್ಜೆ ಇಟ್ಟುಕೊಂಡು ಬರಬೇಕು ಅಂತ ನಾನು ಸಂಕಲ್ಪ ಮಾಡಿ ಆಗಿದೆ, ನಾನು ಬರುವುದೇ ನಿನ್ನೊಟ್ಟಿಗೆ. ಇವತ್ತಿನ ಹೆಂಗಸರು ಏನು ಹೇಳ್ತಿದ್ರು ಗೊತ್ತಿಲ್ಲ ನನಗೆ. ಆಗ ಸೀತೆ ಹೀಗೆ ಹೇಳಿದರು. ಸರಿ ರಾಮ ಒಪ್ಕೊಂಡ, ಏನಿದ್ರು ಹೆಂಡ್ತಿಯಲ್ಲ ಬಾ ಅಂತ ಹೇಳಿ. ಸ್ವಲ್ಪ ಮುಂದೆ ಹೋಗ್ಬೇಕಷ್ಟೊತ್ತಿಗೆ ಇನ್ನೊಬ್ಬ ಬರ್ತಾನೆ, ಅವನ ತಮ್ಮ ಲಕ್ಷ್ಮಣ. ಲಕ್ಷ್ಮಣ ಬಂದು ಅಡ್ಡ ನಿಲ್ತಾನೆ. ಎಲ್ಲಿಗೆ ಹೋಗೋದು ನೀವು? ಸ್ವಲ್ಪ ಬಿಸಿ ರಕ್ತದ ತರುಣ ಲಕ್ಷ್ಮಣ, ಎಲ್ಲಿಗೆ ಹೋಗೋದು ನೀವು? ಕತೆ ಹೇಳಿದ ತಕ್ಷಣ ಲಕ್ಷ್ಮಣನಿಗೆ ಸಿಟ್ಟು ಬರ್ತದೆ, ಇದನ್ನು ಸಹಿಸಲಿಕ್ಕೆ ಆಗೋದಿಲ್ಲ. ಸಮಾಧಾನ ಮಾಡ್ತಾನೆ ರಾಮ. ಆಗ ಎಲ್ಲ ಸಮಾಧಾನ ಮಾಡಿ ಆದಮೇಲೆ ಲಕ್ಷ್ಮಣನ ಕಂಡೀಷನ್ ಹೇಳ್ತಾನೆ, ನೀವಿಬ್ಬರು ಕಾಡಿಗೆ ಹೋಗುವುದು ಅಂತಂದರೆ ನಾನು ಸಹ ಬರುವುದೇ ನಿಮ್ಮೊಟ್ಟಿಗೆ. ಆಗ ರಾಮ, ದಿಸ್ ಇಸ್ ಇಂಪಾಸಿಬಲ್, ದಿಸ್ ಹೈಲಿ ಇಂಪಾಸಿಬಲ್, ಇದು ಸಾಧ್ಯವೇ ಇಲ್ಲ, ನೀನು ಯಾಕೆ ಬರಬೇಕು? ನಾನು ಹೋಗುವುದು ನನಗೆ ವಚನ, ನನ್ನ ಹೆಂಡತಿ ಬರೋದು ಅದು ಪ್ರಕೃತಿ ನಿಯಮ, ನೀನು ಯಾಕೆ ಬರಬೇಕು? ಇಲ್ಲ ಅದಾಗೋದೇ ಇಲ್ಲ ಅಂತ ಹೇಳ್ತಾನೆ, ಹಠ ಹಿಡಿತಾನೆ ಲಕ್ಷ್ಮಣ. ಕೊನೆಗೂ ರಾಮ ಒಪ್ಪಿಗೆ ಕೊಡ್ತಾನೆ. ಅವನಿಗೆ ಒಂದು ಕಂಡೀಷನ್ ಏನಂತಂದರೆ, ನೀನೊಂದು ಕೆಲಸ ಮಾಡಬೇಕು, ನನ್ನೊಟ್ಟಿಗೆ ಬರಬೇಕು ಅಂತಾದರೆ ನಿನ್ನ ತಾಯಿಯ ಪರ್ಮಿಷನ್ ತಗೊಂಡು ಬರಬೇಕು. ತಾಯಿ ಸುಮಿತ್ರೆ, ಅವಳ ಪರ್ಮಿಷನ್ ತಗೊಂಡು ಬರಬೇಕು. ಸರಿ ಅಂತ ಹೇಳ್ತಾನೆ ಲಕ್ಷ್ಮಣ. ಸೀದಾ ಸುಮಿತ್ರೆ ಹತ್ರ ಹೋಗ್ತಾನೆ, ತಾಯಿ ಹತ್ರ. ಅಂದರೆ ರಾಮ ಯೋಚನೆ ಮಾಡಿದ್ದು ಸುಮಿತ್ರೆ ಬೇಡ ಅಂತ ಹೇಳ್ಯಾರು ಇವನಿಗೆ ಅಂತ. ಸುಮಿತ್ರೆ ಹತ್ರ ಹೋದ ತಕ್ಷಣ ಸುಮಿತ್ರೆ ಇವನಿಗೆ ಪರ್ಮಿಷನ್ ಕೊಡಲಿಕ್ಕೆ ರೆಡಿಯಾಗಿ ಕೂತಿದ್ಲು ಅವನ ತಾಯಿ. ತಾಯಿ ಹತ್ರ ಕಾಲಿಗೆ ನಮಸ್ಕಾರ ಮಾಡಿದ ಮೇಲೆ ಲಕ್ಷ್ಮಣ ಹೇಳ್ತಾನೆ, ನಾನು ಸೀತೆ ಜೊತೆ ನಾನು ಕಾಡಿಗೆ ಹೋಗ್ತೇನೆ. ಖಂಡಿತ ಹೋಗಿ ಬಾ ಮಗ ಅಂತ ಹೇಳ್ತಾರೆ. ಇಂಪಾರ್ಟೆಂಟ್ ಇರೋದು ಇನ್ನು ಮುಂದಿನ ವಿಷಯ. ತಾಯಿ ಸುಮಿತ್ರೆ ಆ ಲಕ್ಷ್ಮಣನಿಗೆ 2 ಮಾತು ಹೇಳ್ತಾರೆ. ಈ ಮಾತನ್ನು ನಮ್ಮ ಶಾಲೆ ಕಾಲೇಜಿನಲ್ಲಿ ಮಕ್ಕಳಿಗೆ ಹೇಳಬೇಕಾಗಿತ್ತು. ಮಗ ಲಕ್ಷ್ಮಣ, ರಾಮಂ ದಶರಥಂ ವಿದ್ಧಿ ಮಾಂ ವಿದ್ಧಿ ಜನಕಾತ್ಮಜಂ. ನೀನು ಇವತ್ತಿನಿಂದ 14 ವರ್ಷಗಳ ಕಾಲ ರಾಮ ಮತ್ತು ಸೀತೆ ಜೊತೆಯಲ್ಲಿರ್ತೀಯ. ನೀನು ಸುಮ್ಮನೆ ಹೋಗುವುದಲ್ಲ, ನಿನಗೆ 2 ಕೆಲಸ ಇದೆ ಅಲ್ಲಿ. ಮೊದಲನೇ ಕೆಲಸ ಏನು ಅಂತಂದರೆ, ನೀನು ಇನ್ನು 14 ವರ್ಷಗಳ ಕಾಲ ರಾಮ ಸೀತೆ ಜೊತೆಯಲ್ಲಿರ್ತೀಯಲ್ಲ, ಹಾಗಾಗಿ ಈ ಕ್ಷಣದಿಂದ ನಿನ್ನ ಅಣ್ಣ ರಾಮ ಅವನು ನಿನ್ನ ಅಣ್ಣ ಅಲ್ಲ, ಬದಲಾಗಿ ನಿನ್ನ ಅಪ್ಪ ದಶರಥ. ನೀನು ನಿನ್ನ ಅಪ್ಪ ದಶರಥನಿಗೆ ಯಾವ ಗೌರವ, ಶ್ರದ್ಧೆ, ಭಕ್ತಿಯಿಂದ ನೀನು ನೋಡ್ತೀಯೋ ಆ ಭಕ್ತಿ ಶ್ರದ್ಧೆಯಿಂದ ನೀನು ರಾಮನನ್ನು ನೋಡಬೇಕು. ನಿನ್ನ ಅಪ್ಪನನ್ನು ಹೇಗೆ ನೋಡ್ತೀಯೋ ಹಾಗೆ ನೀನು ನಿನ್ನ ಅಣ್ಣ ರಾಮನನ್ನು ನೋಡಬೇಕು. ಅದರ ಜೊತೆಯಲ್ಲಿ ಇನ್ನೊಂದು ಹೇಳ್ತಾಳೆ ಅವಳು. ಅದೇನು ಅಂತಂದರೆ, ಸೀತೆ ಬರ್ತಾಳಲ್ಲ ರಾಮನ ಜೊತೆಯಲ್ಲಿ, ಆ ಸೀತೆ ನಿನ್ನ ಅಣ್ಣನ ಹೆಂಡತಿ ಸೀತೆ ಅಲ್ಲ, ಅವಳು ಪ್ರತ್ಯಕ್ಷ ಸುಮಿತ್ರೆ. ನಾನು ಯಾರದು? ನಿನ್ನ ತಾಯಿ. ನಿನ್ನ ತಾಯಿಯನ್ನು ಯಾವ ಭಕ್ತಿ ಶ್ರದ್ಧೆಯಿಂದ ನೀನು ನೋಡ್ತೀಯೋ ಅದೇ ಶ್ರದ್ಧೆಯಿಂದ ನೀನು ಸೀತೆಯನ್ನು ನೋಡಬೇಕು. ಜೊತೆಯಲ್ಲಿ ಹೇಳ್ತಾಳೆ, ನೀನು ವಾಪಸ್ ಬರುವಷ್ಟು ಸಮಯ ನಿನ್ನ ಅಣ್ಣ ಮತ್ತು ಅತ್ತಿಗೆಯ ಮೈ ಮೇಲೆ ಯಾವುದೇ ಒಂದು ಗೀರು, ಒಂದು ಗೆರೆ ಆಗದೆ ನೋಡಿಕೊಳ್ಳೋ ಜವಾಬ್ದಾರಿ ನಿನ್ನದು. ಒಬ್ಬಳು ತಾಯಿ ಒಬ್ಬ ಮಗನಿಗೆ ಹೇಳುವಂಥ ಮಾತು ಎಂಥ ಶ್ರೇಷ್ಠವಾದದ್ದು ನೋಡಿ. ಈ ಪಾಠ ನಮ್ಮ ಶಾಲೆಯಲ್ಲಿಲ್ಲ, ಮಕ್ಕಳಿಗೆ ಉಂಟಾ? ಅಕ್ಷರಶಃ ಪಾಲಿಸಿದ ಲಕ್ಷ್ಮಣ ನೆನಪಿಟ್ಕೊಳ್ಳಿ. ಒಂದಿಷ್ಟು ಚ್ಯುತಿ ಬರಲಿಲ್ಲ ಅವರಿಗೆ. ರಾವಣ ಮಾರುವೇಷ ಹಾಕಿ ಸೀತೆಯನ್ನು ಅಪಹರಣ ಮಾಡ್ತಾನೆ, ಹಾರ್ಕೊಂಡು ಹೋಗ್ತಾರೆ. ಇಲ್ಲಿ ಪುಷ್ಪಕ ವಿಮಾನದಲ್ಲಿ ಹೋಗುವಷ್ಟೊತ್ತಿಗೆ ಜಟಾಯು ಅಡ್ಡ ಬರ್ತದೆ. ಕತೆ ಗೊತ್ತಿದೆ ನಿಮಗೆ, ನಾನು ವಿವರ ಹೇಳೋದಿಲ್ಲ. 2 ಜಟಾಯುನ ರೆಕ್ಕೆಯನ್ನು ರಾವಣ ಕಡಿತಾನೆ, ಜಟಾಯು ಕೆಳಗೆ ಬೀಳ್ತದೆ. ಜಟಾಯು ಕೆಳಗೆ ಬಿದ್ದಾಗ ಸೀತೆ ಅಲ್ಲಿದ್ದ ಸ್ವಲ್ಪ ಆಭರಣವನ್ನು ಈ ಜಟಾಯುವಿನ ಕೈಗೆ ಕೊಡ್ತಾರೆ. ಯಾಕಂದರೆ ರಾಮ ಹುಡುಕಿಕೊಂಡು ಬರ್ತಾನೆ. ಆವಾಗ ರಾಮನಿಗೆ ಇದನ್ನು ತೋರಿಸಿದ್ರೆ ರಾವಣನೇ ಕದ್ಕೊಂಡು ಹೋಗಿದ್ದಾನೆ ಅಂತ ಗ್ಯಾರಂಟಿ ಪ್ರೂವ್ ಆಗ್ತದೆ ಅಂಥೇಳಿ ಜಟಾಯುವಿನ ಕೈಗೆ ಕೊಡ್ತಾನೆ. ಜಟಾಯು ಈ ಆಭರಣವನ್ನು ಕೈಯಲ್ಲಿ ಹಿಡ್ಕೊಂಡು ಕೂತ್ಕೊಂಡಿರ್ತದೆ. ಸ್ವಲ್ಪ ದಿವಸ ಹೋದಾಗ ರಾಮ ಮತ್ತು ಲಕ್ಷ್ಮಣ ಹುಡುಕ್ತಾ ಬರ್ತಾರೆ. ಹೇ ಸೀತೆ 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 ಅಂತ ಕರೀತಾ ಬರ್ತಾರೆ. ಮುಂದಕ್ಕೆ ಬರುವಷ್ಟೊತ್ತಿಗೆ ಜಟಾಯುಗೆ ಲಕ್ಷ್ಮಣ ಕಾಣಿಸ್ತಾನೆ. ಲಕ್ಷ್ಮಣನ ಜಟಾಯು ಕರೀತದೆ, ಬಾಯಲ್ಲಿ ಅಂತ. ಲಕ್ಷ್ಮಣ ಬರ್ತಾನೆ ಹತ್ರ. ಬಂದಾಗ ಹೇಳ್ತಾನೆ, ನೋಡಿ ನೀವೆಲ್ಲಿ ಹುಡುಕಬೇಡಿ, ರಾವಣ ಅನ್ನುವಂಥ ಒಬ್ಬ ದುಷ್ಟ ರಾಕ್ಷಸ ಸೀತೆಯನ್ನು ಎತ್ಕೊಂಡು ಲಂಕೆಗೆ ಹೋಗಿದ್ದಾನೆ, ಬೇರೆ ಎಲ್ಲಿ ಹೋಗ್ಬೇಡಿ, ನೀವು ಸೀದಾ ಲಂಕೆಗೆ ಹೋಗಿ ಅಂತ. ಅರೆ ನೀನು ಹೀಗೆ ಹೇಳ್ತೀಯ, ಏನು ಗ್ಯಾರಂಟಿ ಇದಕ್ಕೆ ಅಂತ ಲಕ್ಷ್ಮಣ ಕೇಳ್ತಾನೆ. ಸ್ವಲ್ಪ ತರುಣ ವಯಸ್ಸಲ್ವ. ಹಾಗೆ ಇವನು ಈ ಜಟಾಯು ತನ್ನಲ್ಲಿದ್ದಂಥ ಆಭರಣವನ್ನು ತೆಗೆದು ತೋರಿಸ್ತದೆ. ತೋರಿಸಿದಾಗ ಅದರಲ್ಲಿ ಗಂಟ್ಲಿಗೆ ಹಾಕುವಂಥ ಒಂದು ಸರ ಇತ್ತು, ಕಿವಿಗೆ ಹಾಕುವಂಥ ಒಂದು ಬೆಂಡೋಲೆ ಇತ್ತು, ಕಾಲಿಗೆ ಹಾಕುವಂಥ ಒಂದು ಕಾಲುಂಗುರ ಇತ್ತು. ಇದನ್ನು 3 ಲಕ್ಷ್ಮಣ ನೋಡ್ತಾನೆ. ನೋಡಿ ಹೇಳ್ತಾನೆ, ನಾಹಂ ಜಾನಾಮಿ ಕೇಯೂರೇ ನಾಹಂ ಜಾನಾಮಿ ಕುಂಡಲೆ.
ನೂಪುರೇತ್ತು ಅಭಿಜಾನಾಮಿ ನಿತ್ಯಂ ಪಾದಾಭಿವಂದನಾತ್. ಗಂಟ್ಲಿಗೆ ಹಾಕುವ ಸರ ಯಾರ್ದು ಅಂತ ನನಗೆ ಗೊತ್ತಿಲ್ಲ, ಕಿವಿಗೆ ಹಾಕುವಂಥ ಬೆಂಡೋಲೆ ಯಾರ್ದು ಅಂತ ನನಗೆ ಗೊತ್ತಿಲ್ಲ, ಆದರೆ ಕಾಲಿಗೆ ಹಾಕುವ ಕಾಲುಂಗುರ ಮಾತ್ರ ಉಂಟಲ್ಲ, ನೂಪುರೇತ್ತು ಅಭಿಜಾನಾಮಿ ನಿತ್ಯಂ ಪಾದಾಭಿವಂದನಾತ್. ಸುಮಿತ್ರೇನು ಹೇಳಿದಾಳೆ? ನಿನ್ನ ತಾಯಿಗೆ ಯಾವ ಶ್ರದ್ಧೆ ಗೌರವದಿಂದ ನೀನು ಸೀತೆಯನ್ನು ನೋಡಬೇಕೋ ಅದೇ ಗೌರವದಿಂದ ನೋಡಬೇಕು. ತಲೆ ಎತ್ತಿ ನೋಡಲಿಲ್ಲ ಈ ಲಕ್ಷ್ಮಣ ಸೀತೆಯ ಮುಖವನ್ನು. ಅವನಿಗೆ ಗಂಟ್ಲಲ್ಲಿದ್ದಂಥ ನೆಕ್ಲೆಸ್ ಯಾವುದು ಗೊತ್ತಾಗಲಿಲ್ಲ, ಕಿವಿಗಿದ್ದಂಥ ಬೆಂಡೋಲೆ ಯಾವುದು ಗೊತ್ತಾಗಲಿಲ್ಲ, ಕಾಲಿಗೆ ಹಾಕಿದಂಥ ಕಾಲುಂಗುರ ಮಾತ್ರ ಯಾಕೆ ಗೊತ್ತಿತ್ತು ಅಂದರೆ ನಿತ್ಯಂ ಪಾದಾಭಿವಂದನಾತ್. ಎಂಥ ಶ್ರೇಷ್ಠ ಮೌಲ್ಯ. 5 ವರ್ಷದ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆಗ್ತದೆ ಅಂತ ಹೇಳಿದ್ರಲ್ಲ, ಆ ಮಕ್ಕಳ ಶಾಲೆಯಲ್ಲಿ ಈ ಕತೆ ಹೇಳ್ತಿದ್ರೆ, ಮಾತೃವತ್ ಪರಧಾರೇಶು ಪರದ್ರವೇಶು ಲೋಷ್ಟವತ್. ಮಕ್ಕಳು ಅತ್ಯಾಚಾರ ಮಾಡ್ತಿದ್ರೆ ಇವತ್ತಿನ ತರುಣರು ಈ ದಾರಿ ತಪ್ತಾ ಇದ್ರ? ಇದನ್ನು ಹೇಳುವಂಥ ವ್ಯವಸ್ಥೆ ನಮ್ಮ ಸಮಾಜದಲ್ಲಿ ಇಲ್ಲ. ಅಂಥ ಶಿಕ್ಷಣ ಕೊಡಬೇಕಾದಂಥ ಅವಶ್ಯಕತೆ ಇವತ್ತು ಸಮಾಜಕ್ಕೆ ತೀರ ಇಂಪಾರ್ಟೆಂಟ್. ಒಬ್ಬ ವ್ಯಕ್ತಿ ತಾನು ಹೇಗೆ ಬದುಕಬೇಕು, ಯಾಕೆ ಬದುಕಬೇಕು, ಈ ಭಾವ ಜಾಗರಣ ಆಗಬೇಕು. ಅದಕ್ಕಾಗಿ 2 ರೀತಿಯ ಕೆಲಸಗಳು ನಾನಾಗಲೇ ಹೇಳಿದಾಗ, ಒಂದು ವ್ಯಕ್ತಿಯಲ್ಲಿ ಪರಿವರ್ತನೆ. ವ್ಯಕ್ತಿಯಲ್ಲಿ ಯಾವ ಪರಿವರ್ತನೆ? ನಾನು ಯಾಕೆ ಹುಟ್ಟಿದ್ದೇನೆ, ಯಾಕೆ ಬದುಕ್ತೇನೆ, ಸತ್ತಾಗ ನನ್ನ ಜೀವನ ಮುಗಿದು ಹೋಗ್ತದೆ, ಅಷ್ಟು ಸಮಯ ನಾನು ಬದುಕುವುದು ಯಾಕೆ? ಈ ಪ್ರಶ್ನೆಗೆ ಉತ್ತರ ನಮಗೆ ಕಂಡುಕೊಳ್ಬೇಕು. ನಾನು ಯಾರು, ನಾನು ಯಾಕೆ ಬದುಕ್ತೇನೆ ಮತ್ತು ನಾನು ಹೇಗೆ ಬದುಕಬೇಕು, ಈ 3 ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಂಡ್ರೆ ಅವನಿಗೆ ಸಿಗಬೇಕಾದ ಶಿಕ್ಷಣ ಸಿಕ್ಕಿದೆ ಅಂತ ಅರ್ಥ. ಯಾವ ಶಾಲೆ ಕಾಲೇಜಲ್ಲಿ ಈ ಪ್ರಶ್ನೆಗೆ ಉತ್ತರ ಸಿಗೋದಿಲ್ಲ, ಸಿಗ್ತದಾ? ಸೊ ಈ ಪರಿವರ್ತನೆ ಮಾಡಬೇಕು. ಅದಕ್ಕೋಸ್ಕರ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಮಾಡಬೇಕು. 2ನೇದು, ಸಾಮಾಜಿಕ ಪರಿವರ್ತನೆಯಲ್ಲಿ ವ್ಯಕ್ತಿಗಳು ಜೋಡ್ಕೊಳ್ಬೇಕು. ಅದಕ್ಕಾಗಿ 5 ವಿಷಯಗಳನ್ನು ಇವಷ್ಟು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಎಲ್ಲರ ಮುಂದಿಟ್ಟಿದೆ. ಅದನ್ನು ಸಂಕ್ಷಿಪ್ತವಾಗಿ ಹೇಳಿ ನಾನು ಮುಗಿಸ್ತೇನೆ. ನೀವು 2.5-3 ಗಂಟೆಯಿಂದ ಕೂತಿದ್ದೀರಿ. ಮೊದಲನೇದು ಸ್ವದೇಶಿ ಅನ್ನುವಂಥ ಒಂದು ವಿಷಯ. 2 ಇಂಪಾರ್ಟೆಂಟ್ ಇದೆ, ಕೊನೆಯಲ್ಲಿ ಹೇಳ್ತೇನೆ. ಸ್ವದೇಶಿ ಅಂತಂದರೆ ನಮಗೆ ಬಹಳ ವರ್ಷದ ಹಿಂದೆ ಹೇಳ್ತಾ ಇದ್ರು, ಸ್ವದೇಶಿ ವಸ್ತುಗಳನ್ನು ಖರೀದಿ ಮಾಡಬೇಕು. ನೀವು ಪೆನ್ ತಗೊಳ್ಳೋದಾದರೆ ಮೊದಲು ನೋಡಬೇಕು ಅದು ಯಾವ ಕಂಪನಿಯದ್ದು, ಅದಕ್ಕೆ ಖರ್ಚು ಮಾಡುವಾಗ ನನ್ನ ಹಣ ಎಲ್ಲಿಗೆ ಹೋಗ್ತದೆ ಅದನ್ನು ಯೋಚನೆ ಮಾಡಬೇಕು ಅಂತ ಹೇಳ್ತಾ ಇದ್ರು. ಅಷ್ಟು ಮಾತ್ರ ಅಲ್ಲ, ಸ್ವದೇಶಿ ಅನ್ನುವಂಥ ಶಬ್ದದ ಒಳಗಿರುವಂಥ ಸ್ವತ್ವದ ಭಾವ, ಸ್ವಂತಿಕೆಯ ಭಾವ, ನನ್ನದು ಅನ್ನುವಂಥ ಮನೋಭಾವ. ಈ ದೇವಸ್ಥಾನ ನನ್ನದು, ಈ ಪ್ರಕೃತಿ ನನ್ನದು, ಈ ಭೂಮಿ ನನ್ನದು, ಈ ದೈವಸ್ಥಾನ ನನ್ನದು, ಈ ಧರ್ಮ ನನ್ನದು, ಈ ಸಂಸ್ಕೃತಿ ನನ್ನದು, ಈ ದೇಶ ನನ್ನದು ಅನ್ನೋಂಥ ಸ್ವತ್ವದ ಭಾವ. ನನ್ನದು ಅಂತ ಒಂದು ಸಲ ಬಂದಾಗ ನಾವು ಅದರೊಟ್ಟಿಗೆ ಕನೆಕ್ಟ್ ಆಗ್ತೇವೆ. ನನ್ನದು ಅಂತ ಅನಿಸ್ಬೇಕಷ್ಟೇ. ನೇಷನ್ ಫಸ್ಟ್ ಆ್ಯಟಿಟ್ಯೂಡ್ ಅಂತ ಇದಕ್ಕೆ ಬ್ರಾಡ್ ಥಿಂಕಿಂಗ್ನಲ್ಲಿ ಹೇಳ್ಬೋದು. ಈ ದೇಶ ನನ್ನದು, ಇದಕ್ಕೆ ಅಪಚಾರ ಆದರೆ, ಇದಕ್ಕೆ ತೊಂದರೆ ಆದರೆ ನಾನು ಸಹಿಸುವುದಿಲ್ಲ. ಈ ರೀತಿ ಸ್ವತ್ವದ ಭಾವ ಜಾಗೃತಿ, ಇದು ಮೊದಲನೇದು. 2ನೇದು ನಾಗರಿಕ ಶಿಷ್ಟಾಚಾರ ಅಂತ ಹೇಳಿ, ಸೋಷಿಯಲ್ ಮ್ಯಾನರ್ಸ್. ಇವತ್ತು ಜಗತ್ತಿನ ಜನ ಭಾರತೀಯರನ್ನು ಸ್ವಲ್ಪ ಪುಸ್ಕ ಮಾಡೋದು ಯಾಕೆ ಅಂತಂದರೆ ನಿಮ್ಮಲ್ಲಿ ಶಿಸ್ತಿಲ್ಲ ಅಂತ. ಹೌದಲ್ವ? ಅದು ಖಂಡಿತವಾಗ್ಲೂ ಶಿಸ್ತಿಲ್ಲ ನಮ್ಮಲ್ಲಿ. ನಾವು ಸಮಯಕ್ಕೆ ಸರಿಯಾಗಿ ಬರೋದಿಲ್ಲ, ನಾವು ಸ್ವಚ್ಛತೆಯ ಬಗ್ಗೆ ಗಮನ ಕೊಡೋದಿಲ್ಲ, ಬೇಡದ ಕಸವನ್ನೆಲ್ಲ ತಗೊಂಡೋಗಿ ಯಾರ್ದೋ ಕಾಂಪೌಂಡಿಗೆ ಬಿಸಾಕ್ತೇವೆ, ಒಂದು ಕಾರ್ಯಕ್ರಮ ಆಗುವಾಗ ಚಪ್ಪಲಿನ ತಗೊಂಡು ರಾಶಿ ಹಾಕ್ತೇವೆ. ನಮ್ಮಲ್ಲಿ ಶಿಸ್ತಿಲ್ಲ. ಕಾರ್ ಬಿಡಬೇಕಾದ್ರೆ ಸೀಟ್ ಬೆಲ್ಟ್ ಹಾಕೋದಿಲ್ಲ, ಟೋಪಿ ಇದು ಹೆಲ್ಮೆಟ್ ಹಾಕ್ಕೊಂಡು ಹೋಗೋದಿಲ್ಲ. ಇತ್ತೀಚೆಗೊಂದು ಉದಾಹರಣೆ ನಾನು ಓದಿದೆ ಯಾವುದೋ ವಾಟ್ಸಪ್ನಲ್ಲಿ. ಜಪಾನ್ನಲ್ಲಿ ಒಬ್ಬ ಕಾರ್ ಬಿಟ್ಕೊಂಡು ಹೋಗ್ತಾ ಇದ್ದಂತೆ. ಎಷ್ಟೊತ್ತಿಗೆ ಗೊತ್ತಾ? 1 ಗಂಟೆ ರಾತ್ರಿಗೆ. ಯಾವ ವೆಹಿಕಲ್ ಇಲ್ಲ ರೋಡ್ನಲ್ಲಿ, ಕಂಪ್ಲೀಟ್ ಖಾಲಿ ಇದೆ. ರೆಡ್ ಲೈಟ್ ಬಂತು ಸಿಗ್ನಲ್ನಲ್ಲಿ. ತಕ್ಷಣ ಕಾರ್ ನಿಲ್ಲಿಸಿದ. ದೂರದಲ್ಲೊಬ್ಬ ಭಾರತದವ ನಿಂತ್ಕೊಂಡು ನೋಡ್ತಾ ಇದ್ದಂತೆ 1 ಗಂಟೆ ರಾತ್ರಿಗೆ. ಮರುದಿವಸ ಅವನಿಗೆ ಕೇಳ್ತಾನೆ, ನೋಡಪ್ಪ 1 ಗಂಟೆ ರಾತ್ರಿ ಯಾವುದು ವೆಹಿಕಲ್ ಇರಲಿಲ್ಲ, ರೆಡ್ ಸಿಗ್ನಲ್ ಬಂದ ಕೂಡಲೇ ಕಾರ್ ನಿಲ್ಲಿಸುವ ಅಗತ್ಯ ಏನಿದೆ, ನಿಂಗೆ ಹೋಗ್ಬೋದಿತ್ತಲ್ಲ ಅಂತ ಕೇಳಿ. ಆಗ ಅವ ಹೇಳ್ತಾನಂತೆ, ನೋಡಪ್ಪ ನೀನು ಹೇಳೋದೆಲ್ಲ ಸರಿ ಇದೆ, ರೆಡ್ ಸಿಗ್ನಲ್ ಬಂದದ್ದು ಹೌದು, ವಾಹನ ಇಲ್ಲದ್ದು ಹೌದು, ಆದರೆ ನನ್ನ ಕಾರಲ್ಲಿ ನನ್ನ ಮಗ ಇದ್ದ, ಅದಕ್ಕೆ ನಾನು ಕಾರ್ ನಿಲ್ಲಿಸಿದ್ದು ಅಂತ. ನಾನು ಕಾರ್ ನಿಲ್ಲಿಸದೆ ಸೀದಾ ಹೋದರೆ ಮಗನಿಗೆ ಯಾವ ಪಾಠ ಮಾಡಿದಾಗ್ತದೆ? ನಾನು ಇಲ್ಲಿ ಸಿಗ್ನಲ್ ವಯೋಲೇಟ್ ಮಾಡ್ಬೋದು, ಇಲ್ಲಿ ಖುಷಿ ಬಂದಾಗೆ ಹೋಗ್ಬೋದು. ಹೌದಾ ಅಲ್ವ? ಇವತ್ತು ರೋಡ್ನಲ್ಲೇ ನಾವು ಪಾರ್ಕಿಂಗ್ ಮಾಡೋದಿಲ್ವಾ? ಯಾರಿಗಾರು ತೊಂದರೆ ಆಗ್ತದೆ ಅಂತ ನಮಗೆ ಗೊತ್ತುಂಟಾ? ಈ ರೀತಿ ಒಂದು ಕಾಮನ್ ಸೆನ್ಸ್ ಸಂಘ ಇದನ್ನು ಮಾಡ್ತಾ ಬಂದಿದೆ. ಇತ್ತೀಚೆಗೆ ಪುತ್ತೂರಿನಲ್ಲಿ ಅಲ್ಲಿ ಉರುಳಂಡಿ ಹತ್ರ ಒಂದು ಮನೆ ಇದೆ. ಆ ಮನೆಯಲ್ಲಿ ನಾನು ಬೆಳಿಗ್ಗೆ ಹೋಗಿದ್ದೆ, ಒಂದು ಸಂಘದ ಬೈಠಕ್ಕಿತ್ತು ಬೆಳಿಗ್ಗೆ ಒಂದು 6:30-7 ಗಂಟೆಗೆ. ನಾನು ಬೈಠಕ್ ನಡೆಯಲು ಫೋನ್ ಬಂತದ್ದು, ಹೊರಗೆ ಬಂದೆ. ಆಗ ಒಬ್ಬರು ಆ ಮನೆಗೆ ನೆಂಟರು ಬಂದರು. ಅವರು ಬಂದ ಕೂಡಲೇ ನನ್ನ ಪರಿಚಯಿಸಿದ್ರು. ಅವ್ರು ಹೇಳಿದರು, ಎಂಚಿ RSS ಬೈಠಕ್ ಆಪುಣೆ ಅಂತ ಕೇಳಿದರು. ನಿಮ್ಗೆ ಹೇಗೆ ಗೊತ್ತಾಯಿತು ಅಂತ ಕೇಳಿ. ಒಳಗೆ ಬೈಠಕ್ ಆಗೋದು ಒಳಗೆ, ಇವರು ಹೊರಗೆ ಬಂದಿದ್ದಾರಷ್ಟೇ. ನಿಮಗೆ ಗೊತ್ತಾಯಿತು ಅಂತ ಕೇಳಿದೆ. ಅದು ಚಪ್ಪಲ್ ಪುರ ಸಾಲ್ಡ್ ದೀತೆರಂಚ RSS ತಂದು ಗೊತ್ತಾಣಂತ. ಅಂದರೆ ಇದಕ್ಕೊಂದು ಮಾಡೆಲ್ ಬೇಕಲ್ಲ.
ನಾವು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದೇವೆ, ಮುಂದಿನ ವರ್ಷದ ನಮ್ಮ ಕಾರ್ಯಕ್ರಮದಲ್ಲಿ ನಾವು ಚಪ್ಪಲಿಯನ್ನು ಸಾಲಾಗಿಡ್ತೇವೆ. ಇದು ಮಾಡೋಣ, ಇದು ನಾವೇ ಮಾಡಬೇಕು, ಇನ್ಯಾರು ಮಾಡೋದು? ಬೇರೆ ಯಾರೋ ಪೊಲೀಸರು ಅಥವಾ ಇನ್ಯಾವುದೋ ಗೌರ್ಮೆಂಟ್ ಆಫೀಸ್ನವರು ಬಂದು ನಮ್ಮ ಚಪ್ಪಲಿ ಸಾಲಾಗಿಡ್ಲಿಕ್ಕಾಗೋದಿಲ್ಲ. ಚೆನ್ನಾಗಿಡ್ಲಿಕ್ಕೆ ಆಗ್ತದೆ. ನಮ್ಮ ಕುಟುಂಬದೊಂದು ಕಾರ್ಯಕ್ರಮದಲ್ಲಿ ಹೀಗೆ ಇತ್ತು, ಚಪ್ಪಲೆಲ್ಲ ರಾಶಿ ಬಿದ್ದಿತ್ತು. ಅದು ಎಂಗೇಜ್ಮೆಂಟನ್ನ ಕಾರ್ಯಕ್ರಮ. ನಮಗೊಂದು ಅದಕ್ಕೆ ಪ್ರಸಂಗ ಉಂಟಲ್ಲ, ನಾನು 4 ಮಕ್ಕಳನ್ನು ಕರೆದು ನಾನು ಸೇರಿಕೊಂಡಾಗಿ ಚಪ್ಪಲಿನೆಲ್ಲ ಸಾಲಾಗಿಟ್ಟೆವೆ. ಎಲ್ಲ ಒಳಗಿದ್ದರು ಕಾರ್ಯಕ್ರಮದೊಳಗೆ. ವಾಪಸ್ ಬರುವಾಗ ಅವರು ಇಟ್ಟಾಗೆ ಚಪ್ಪಲಿ ಇಲ್ಲ, ಎಲ್ಲ ರಾಶಿ ರಾಶಿ ಇಟ್ಟು ಹೋಗಿದ್ದಾರೆ. ಬರುವಾಗ ಎಲ್ಲ ಲೈನಲ್ಲಿ ಉಂಟು. ಒಬ್ಬರು ಬೆಂಗಳೂರಿನವರಿದ್ದರು, ಅವರು ಇದನ್ನು ಫೋಟೋ ತಗೊಂಡೋದ್ರು ಸ್ಟೇಟಸ್ ಹಾಕಲಿಕ್ಕೆ. ಅಂದರೆ ಇದೊಂದು ರೀತಿ ವಿಭಿನ್ನ ಅಂತ. ಸೊ ಈ ರೀತಿ ಒಂದು ಅವರಿಗೆ ಅದರ ಜಾಗೃತಿಯ ಭಾವ ಮೂಡಿಸಬೇಕು. ಹೀಗೆ ನಾಗರಿಕ ಶಿಷ್ಟಾಚಾರವನ್ನು ನಾವು ಪಾಲನೆ ಮಾಡಲೇಬೇಕು. ಅದು ಯಾವುದೇ ಸಂದರ್ಭ ಇರಲಿ, ನಾನು ಕಾನೂನಿಗೆ, ಸಂವಿಧಾನಕ್ಕೆ, ಶಿಸ್ತಿನಿಂದ ನಾನು ನಡೀತೇನೆ. ನನ್ನ ಸಮಾಜದ ಬಗ್ಗೆ ಯಾರೋ ನಗಾಡೋ ಹಾಗೆ ನಾನು ಬದುಕುವುದಿಲ್ಲ, ನಾನು ಒಬ್ಬನೇ ಇರ್ಬೋದು. ಸೊ ಈ ರೀತಿಯ ಭಾವದಿಂದ ಬದುಕಬೇಕು. ಮೊದಲನೇದು ಸ್ವದೇಶಿ, ಎರಡನೇದು ಶಿಷ್ಟಾಚಾರ, ಮೂರನೇದು ಸಾಮಾಜಿಕ ಸಾಮರಸ್ಯ. ಸಾಮಾಜಿಕ ಸಾಮರಸ್ಯ ಅಂತ ಶಬ್ದ ಹೇಳಿದ ಕೂಡಲೇ ನನಗೆ ಫಸ್ಟ್ ಬರೋದು ಕೋಮು ಸಾಮರಸ್ಯ ಅಂತ. ಅದಲ್ಲ, ಇದು ಬೇರೆ. ನಮ್ಮ ಸಮಾಜದಲ್ಲಿ ಎಲ್ಲವೂ ಇದೆ. ವೇದ ಇದೆ, ಉಪನಿಷತ್ತಿದೆ, ಭಗವದ್ಗೀತೆ ಇದೆ, ರಾಮಾಯಣ ಇದೆ, ಮಹಾಭಾರತ ಇದೆ, ಎಲ್ಲ ಶ್ಲೋಕಗಳು ಬರ್ತದೆ, ಆಧ್ಯಾತ್ಮಿಕ ಸಾಧನೆ ಎಲ್ಲವೂ ಇದೆ ನಮ್ಮಲ್ಲಿ. ನಮ್ಮ ಸಮಾಜದಲ್ಲಿ ಜಾತಿ ಅಂತ ಹೇಳುವಂಥ ಒಂದು ಭೂತ ಇಲ್ವ ನಮ್ಮೊಳಗೆ? ಒಂದು ಕೊಳಕು ಇಲ್ವಾ? ಏನು ತಪ್ಪು ಮಾಡಿದ್ದಾರೆ ಬೇರೆ ಬೇರೆ ಜಾತಿಯವರು? ಜಾತಿಯ ಕಾರಣದಿಂದ ಒಬ್ಬ ಮೇಲೆ ಒಬ್ಬ ಕೆಳಗೆ ಯಾಕೆ ಬೇಕ್ರಿ? ಅಗತ್ಯ ಉಂಟಾ? ಜಾತಿಯ ಕಾರಣದಿಂದ ಒಬ್ಬನನ್ನು ಒಳಗಿಡುದು, ಒಬ್ಬನ ಹೊರಗಿಡುದು, ಅಸ್ಪೃಶ್ಯ ಭಾವ ಇದು ಯಾಕೆ? ಮನೆಯಲ್ಲಿ ನಾಯಿ, ಬೆಕ್ಕು, ಹಂದಿ, ದನದ ಮಾಂಸ ತಿಂದು ಬರುವ ಬ್ಯಾರಿ ಇವರೆಲ್ಲ ನಮ್ಮ ಮನೆಯೊಳಗೆ ಬರ್ತಾರೆ ಅಂತ ತೊಂದರೆ ಇಲ್ಲ. ನಾಯಿಯನ್ನು ತಗೊಂಡೋಗಿ ನಮ್ಮ ಮಲಗುವ ಬೆಡ್ಡಲ್ಲಿ ಮಲಗಿಸ್ತೇವೆ, ನಾವು ಡೈನಿಂಗ್ ಟೇಬಲ್ ಮೇಲೆ ಕೂತ್ಕೊಳಿಸ್ತೇವೆ. ನಮ್ಮದೇ ರಕ್ತವನ್ನು ಹಂಚಿಕೊಂಡಂಥ ಒಬ್ಬ ಜಾತಿಯಲ್ಲಿ, ಬೇರೆ ಜಾತಿಯಲ್ಲಿ ಹುಟ್ಟಿದ ಅನ್ನೋ ಕಾರಣಕ್ಕೋಸ್ಕರ ಮನೆಯಿಂದ ಹೊರಗೆ ನಿಲ್ಲಿಸೋದಿಲ್ವೇ? ದೇವಸ್ಥಾನದೊಳಗೆ ಬಿಡದೆ ಇರುವಂಥ ಪರಿಸ್ಥಿತಿ ಇಲ್ವೇ? ನಾನು ನಿನ್ನೆ ಸಾಮರಸ್ಯದ ಒಂದು ಪ್ರಶಿಕ್ಷಣಕ್ಕೆ ಮಡಿಕೇರಿಗೆ ಹೋಗಿದ್ದೆ, ಕೊಡಗಿಗೆ. ಅಲ್ಲಿ ವರದಿ ತಗೊಳ್ಳುವಾಗ ಹೇಳ್ತಾರೆ, ಇಡೀ ಕೊಡಗು ಜಿಲ್ಲೆಯಾದ್ಯಂತ ಒಂದು 40 ದೇವಸ್ಥಾನಗಳಲ್ಲಿ ಇನ್ನೂ ಕೂಡ ದಲಿತರಿಗೆ ಒಳಗೆ ಪ್ರವೇಶ ಇಲ್ಲ. ಇದರಿಂದ ದೊಡ್ಡ ದೌರ್ಜನ್ಯ ಇದೆಯೇ? ಇದರಿಂದ ದೊಡ್ಡ ಒಂದು ಕೆಟ್ಟ ಪರಂಪರೆ ನಮ್ಮೊಳಗೆ ಇದೆಯೇ? ಇವತ್ತು ಕೂಡ, ಈ ಕಾಲದಲ್ಲಿ ಕೂಡ, ಯಾವ ಕಾಲ ಇದು? ಶುಭಾಂಶು ಶುಕ್ಲ ಇಲ್ಲಿಗೆ ಗಗನಯಾನಕ್ಕೆ ಹೋಗಿ 1 ವಾರದಲ್ಲಿ ವಾಪಸ್ ಬರ್ತಾನೆ. ಮಂಗಳ ಗ್ರಹದ ಯಾವ ಮೂಲೆಯಲ್ಲಿ ಬೇಕೋ ಅಲ್ಲಿ ಹೋಗಿ ಇಳಿತೇವೆ ನಾವು. ಚಂದ್ರನಲ್ಲಿ ಹೋಗಿ ಎಲ್ಲಿ ಬೇಕೋ ಅಲ್ಲಿ ಓಡಾಡಿ ವಾಪಸ್ ಬರ್ತೇವೆ ನಾವು. ಅಮೇರಿಕಾದಲ್ಲೊಂದು ಡಾಕ್ಟ್ರು ಅಮೇರಿಕಾದಲ್ಲಿ ಕೂತು ಮಂಗಳೂರಿನ ಆಸ್ಪತ್ರೆಯಲ್ಲಿ ಆಪರೇಷನ್ ಮಾಡ್ತಾರೆ. ಡಾಕ್ಟರ್ ಅಮೇರಿಕಾದಲ್ಲಿರೋದು, ಆಪರೇಷನ್ ಮಾಡೋದು ಮಂಗಳೂರಿನಲ್ಲಿ, ರೋಬೋಟ್ ಆಪರೇಷನ್ ಮಾಡೋದು. ಅವರು ಕಂಪ್ಯೂಟರ್ಲಿ ಹೇಳೋದು ಹೇಗೆ ಆಪರೇಷನ್ ಮಾಡಬೇಕು ಅಂತ. ಅಲ್ಲಿವರೆಗೆ ಮುಂದೆ ಹೋಗಿದ್ದೇವೆ ನಾವು. ಅಂತರಿಕ್ಷದಲ್ಲಿ ಎಲ್ಲೂ ಜಾಗ ಇಲ್ಲ ನಾವು ಹೋಗಲಿಕ್ಕೆ, ಎಲ್ಲ ಮಾಡಿ ಆಗಿದೆ. ಮೊಬೈಲ್ನಲ್ಲಿ ಇಡೀ ಪ್ರಪಂಚವನ್ನು ತಗೊಂಡು ಬಂದಿದ್ದೇವೆ. ಊಟ ಮಾಡಲಿಕ್ಕೆ ಹೋಗುವಾಗ ಅವನಿಗೊಂದು ಸಾಲು, ಇವನಿಗೊಂದು ಸಾಲು. ಯಾಕೆ? ಸರಿ ಮಾಡಬೇಕಲ್ಲ ನಾವು ಇದನ್ನು. ಈ ರೀತಿ ಜಾತಿಯ ವಿಷಮತೆಗಳಿಂದ ಸಮಾಜ ಓಡಿದ್ರೆ ನಾವು ಬದುಕೋದು ಹೇಗೆ? ಹಿಂದೂ ಸಮಾಜ ಉಳಿಲಿಕ್ಕೆ ಸಾಧ್ಯ ಉಂಟೆ? ಎಲ್ಲ ಏನು ಬೇಕಾದ್ರೆ ನೀವು ಮಾಡಿ, ಹಿಂದೂ ಸಮಾಜ ಉಳಿಯೋದು ಯಾವಾಗ? ಹೀಗೆ ನಾವು ಮೇಲೆ ಬೇರೆ ಇತ್ತೀಚೆಗೊಂದು ವಾಟ್ಸಪ್ನಲ್ಲಿ ಕತೆ ಓದಿದೆ, ನೀವು ಓದಿರ್ಬೋದು, ಸಂಕ್ಷಿಪ್ತವಾಗಿ ಹೇಳ್ತೇನೆ. ಒಂದು ಹಾಸ್ಟೆಲ್ ಇತ್ತಂತೆ. ಆ ಹಾಸ್ಟೆಲ್ನಲ್ಲಿ 80 ಜನ ಮಕ್ಕಳಿದ್ದರಂತೆ, ಒಂದು ಬಾಯ್ಸ್ ಹಾಸ್ಟೆಲ್. ಆ 80 ಮಕ್ಕಳ ಪೈಕಿ ಒಂದು ದಿವಸ ಇದ್ದಕ್ಕಿದ್ದಾಗ ಒಂದು 20 ಮಕ್ಕಳು ಸೇರಿ ನಮಗೆ ಬೆಳಿಗ್ಗೆ ತಿಂಡಿಗೆ ದೋಸೆ ಬೇಕು ಅಂತ ಹೇಳಿ ವಾರ್ಡನ್ ಹೇಳಿದ್ರಂತೆ. ಯಾರೇ ದೋಸೆ ಮಾಡ್ಬೇಕಾದ್ರೆ ಹಾಗೆ ಆಗೋದಿಲ್ಲ, ನೀವೇ ಹೇಳಿದ್ರೆ ಆಗ್ತದಾ ಅಂತ ಉಳಿದ ಮಕ್ಕಳ ಹತ್ರ ಹೋಗಿ ಕೇಳಿದ್ರು. ಅವರು ಉಳಿದೊಂದು 60 ಮಕ್ಕಳಿದ್ರು, ಅವ್ರ ಹತ್ರ ಕೇಳಿದ್ರಂತೆ. ಅವ್ರು ಹೇಳಿದ್ರಂತೆ, ಇಲ್ಲ ದೋಸೆ ನಮಗೆ ಬೇಡ ಅಂತ. 60 ಮಕ್ಕಳು ದೋಸೆ ನಮಗೆ ಬೇಡ ಅಂತ. 20 ಮಕ್ಕಳು ಇಲ್ಲ ನಮಗೆ ದೋಸೆ ಬೇಕು ಅಂತ ಹೇಳಿ. ಈಗ ವಾರ್ಡನಿಗೆ ತಲೆ ಬಿಸಿ ಆಯ್ತು, ಏನು ಮಾಡಬೇಕು ಗೊತ್ತಾಗಲಿಲ್ಲ. ಕೊನೆಗೆ ಉಂಟಲ್ಲ, ಓಟು ಮಾಡಬೇಕು ಅಂತ ಹೊರಟ್ರಂತೆ. ಓಟು ಮಾಡುವಂತ ಹೊರಟ್ರು. 20 ಜನ ಓಟು ಯಾವುದಕ್ಕೆ ಹಾಕಿದ್ರು? ದೋಸೆಗೆ ಹಾಕಿದ್ರು. 20 ಜನ ದೋಸೆಗೆ ಓಟು ಹಾಕಿದ್ರು. ಉಳಿದ 60 ಜನ ಇದ್ದಾರಲ್ವಾ, ಅದರಲ್ಲಿ 12 ಜನ ಉಪ್ಪಿಟ್ಟು ಬೇಕು ಅಂತ ಹಾಕಿದ್ರಂತೆ. ಮತ್ತು 9 ಜನ ಗಂಜಿ ಮಾಡಬೇಕು ಬೆಳಿಗ್ಗೆ ಅಂತ ಹೇಳಿರಂತೆ. ಆಮೇಲೆ 15 ಜನ ಬೆಳಿಗ್ಗೆ ಪುಂಡಿ ಮಾಡಬೇಕು ಅಂತ ಹೇಳಿರಂತೆ. ಇನ್ನು ಒಂದು 9-8 ಜನ ಇಡ್ಲಿ ಮಾಡಬೇಕು ಅಂತ ಹಾಕಿರಂತೆ. ಓಟೆಲ್ಲಾಗಿ ಕೌಂಟ್ ಆಗುವಾಗ ಯಾವುದಾಗೋದಲ್ಲಿ? ಯಾಕೆ ಇದು? ಹಿಂದೂ ಸಮಾಜದ ಪರಿಸ್ಥಿತಿ ಹೀಗೆ ಇಲ್ವಾ ಇವತ್ತು? 80% ಜನ ನಾವು ಹಿಂದೂಗಳಿಲ್ವಾ? ಯಾರು ಹೇಳಿದ್ದಾಗೋದು ಈ ಸಮಾಜದಲ್ಲಿ? ಮತ್ತು ಯಾಕೆ ಅಂತಂದರೆ ನಮಗೆ ಗೊತ್ತಿಲ್ಲ, ನಾವು ಒಂದೇ ಅಂತ ನಮಗೆ ಗೊತ್ತೇ ಇಲ್ಲ. ನಾನು ಬಂಟ, ನೀನು ಬಿಲ್ಲವ, ನೀನು ಒಕ್ಕಲಿಗ, ನೀನು ಕೊಂಕಣಿ, ಮತ್ತೊಬ್ಬ ಮೂಲ್ಯ. ನಾವು ಇಲ್ಲೇ ಮುಳುಗಿದ್ದೇವಲ್ಲ. ನಮಗೆ ಯಾವಾಗ ಹಿಂದೂ ಅಂತ ಗೊತ್ತಾಗೋದು?
ನಾವು ಯಾವ ಪೂಜೆ ಪುನಸ್ಕಾರ ಮಾಡಿದಾಗಲೂ ನಮಗೆ ಹಿಂದೂ ಅಂತ ಅರ್ಥ ಆಗದೇ ಇದ್ದರೆ ಏನು ಮಾಡಿ ಏನು ಉಪಯೋಗ? ನಾವು ಸತ್ಯನಾರಾಯಣ ಪೂಜೆ ಮಾಡ್ತೇವೆ, ಗಣ ಹೋಮ ಮಾಡ್ತೇವೆ, ಅಂಗಳದಲ್ಲಿ ತುಳಸಿ ಕಟ್ಟೆ ಹಾಕ್ತೇವೆ. ಯಾಕೆ ಬೇರೆ ಮುಸಲ್ಮಾನರು ಕ್ರಿಶ್ಚಿಯನ್ರು ಅಂಗಳದಲ್ಲಿ ತುಳಸಿ ಕಟ್ಟೆ ಹಾಕ್ತಾರಾ? ನಾವು ಯಾಕೆ ತುಳಸಿ ಕಟ್ಟೆ ಹಾಕಿದ್ದೇವೆ ಅಂದರೆ ನಾನು ಹಿಂದೂ, ಅದಕ್ಕೋಸ್ಕರ ನಾನು ತುಳಸಿ ಕಟ್ಟೆ ಹಾಕಿದ್ದೇನೆ. ನಾನು ಹಿಂದೂ, ಅದಕ್ಕೋಸ್ಕರ ಗಣ ಹೋಮ ಮಾಡ್ತೇನೆ. ನಾನು ಹಿಂದೂ, ಅದಕ್ಕೋಸ್ಕರ ಸತ್ಯನಾರಾಯಣ ಪೂಜೆ ಮಾಡ್ತೇನೆ. ನಾನು ಹಿಂದೂ, ಅದಕ್ಕೋಸ್ಕರ ಭಜನೆ ಮಾಡ್ತೇನೆ. ನಾನು ಹಿಂದೂ, ಅದಕ್ಕೋಸ್ಕರ ಕೇಸರಿ ಹಾಲು ಹಾಕಿದ್ದೇನೆ. ಇದು ಗೊತ್ತಾಗಬೇಕಲ್ವಾ? ಇದು ಗೊತ್ತಾಗದೆ ಹೋದರೆ, ನಮ್ಮ ಜಾತಿಯ ಹೆಸರನ್ನು ನಾವು ತುಂಡು ತುಂಡಾಗ್ತಾ ಹೋದರೆ ನಾವು ಬದುಕೋದು ಯಾವಾಗ? ಹಿಂದೂ ಸಮಾಜ ಉಳಿತದ? ಹೀಗಾಗಿ ಸಮಾಜದಲ್ಲಿ ಜಾತಿಯ ಹೆಸರಿನಲ್ಲಿ ಮೇಲು ಕೀಳು ಭಾವ ಇರಬಾರ್ದು. ಸಮಾಜದಲ್ಲಿ ಜಾತಿಯ ಹೆಸರಿನಲ್ಲಿ ಸ್ಪೃಶ್ಯ ಅಸ್ಪೃಶ್ಯ ಭಾವ ಇರಬಾರ್ದು. ಯಾವುದೋ ಒಂದು ಜಾತಿಯಲ್ಲಿ ಹುಟ್ಟಿದೆ ಅನ್ನೋ ಕಾರಣಕ್ಕೋಸ್ಕರ ಮನೆಯಿಂದ ಹೊರಗಡೆ ತಗೊಂಡೆ ಕೂರಿಸಬಾರ್ದು. ನಾವು ದೇವಸ್ಥಾನ ಒಳಗೆ ಬಿಡದೇ ಇರಬಾರ್ದು. ಹಾಗಾಗಿ ಸಾಮಾಜಿಕ ಸಾಮರಸ್ಯ ಇವತ್ತು 3ನೇ ವಿಷಯ, 3rd ಥಿಂಗ್. 5ನೇದ್ದು, ಇನ್ನು 5ನೇದ್ದು ಅದು ನಮ್ಮ ಕುಟುಂಬದ ಬಗ್ಗೆ ತುಂಬ ಸುಂದರವಾಗಿ ಚಂದ್ರು ಅವರು ಹೇಳಿದರು. ನಮ್ಮ ಕುಟುಂಬ ಇವತ್ತು ಹೇಗಿದೆ? ಒಂದು 25 ವರ್ಷದ ಹಿಂದೆ ನಮ್ಮ ಕುಟುಂಬ ಹೇಗಿತ್ತು ಮತ್ತು ಇವತ್ತು ಹೇಗಿದೆ, ಸ್ವಲ್ಪ ನಾವು ಮೆಲುಕು ಹಾಕ್ಕೊಳ್ಳೋಣ. ಅದರ ವಿವರ ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ನಮ್ಮ ಕುಟುಂಬದ ಯಾರಿಗೂ ಕೂಡ ನನ್ನ ಕುಟುಂಬದ ಬಗ್ಗೆ ಇವತ್ತು ಹೆಮ್ಮೆ ಕಡಿಮೆ ಆಗಿದೆ. ನನ್ನ ಕುಟುಂಬದಲ್ಲಿರುವಂಥ ಯಾವ ತರುಣ ತರುಣಿಯರಿಗೂ ಕೂಡ, ತುಂಬ ಸಂಗತಿ ನಾನು ಹೇಳೋದಿಲ್ಲ, ತರುಣ ತರುಣಿಯರಿಗೂ ಕೂಡ ನಾವು ಯಾವಾಗ ಮದುವೆ ಆಗಬೇಕು ಅಂತ ಗೊತ್ತಿಲ್ಲ. ನಾನು ಯಾಕೆ ಮದುವೆ ಆಗಬೇಕು ಅಂತಾನು ಗೊತ್ತಿಲ್ಲ. ನಾನು ಮದುವೆ ಆದೆ ಅಂತ ತಿಳ್ಕೊಳ್ಳಿ, ನನಗೆ ಎಷ್ಟು ಮಕ್ಕಳಾಗಬೇಕು ಅಂತ ಗೊತ್ತಿಲ್ಲ, ಯಾಕೆ ಮಕ್ಕಳಾಗಬೇಕು ಅಂತ ಗೊತ್ತಿಲ್ಲ. ಈ 4 ಪ್ರಶ್ನೆಗೆ ನಮ್ಮ ಮನೆಯಲ್ಲಿ ಎಲ್ಲರೂ ಉತ್ತರ ಹುಡುಕಬೇಕು. ಒಂದು, ನಮ್ಮ ಮನೆಯಲ್ಲಿರುವ ತರುಣ ತರುಣಿ, ರಿಪೀಟ್ ಮಾಡ್ತೇನೆ ನಾನು, ತರುಣ ತರುಣಿ ಯಾವಾಗ ಮದುವೆ ಆಗಬೇಕು? ಯಾವಾಗ ಮದುವೆ ಆಗಿತ್ತು? ಇವತ್ತು ನಮ್ಮ ಹುಡುಗಿಯರು ಯಾವಾಗ ಮದುವೆ ಆಗೋದು ನಾನು ಹೇಳೋದಿಲ್ಲ, ನಿಮಗೆ ಗೊತ್ತುಂಟದು. ಹುಡುಗಿಯರು ಇವತ್ತು ಹೇಳೋದು ಅಂತ ಉಂಟು. ಡಿಗ್ರಿ ಮುಗಿಯೋಡು, ಬೇಲೆ ತಿಕ್ಕೋಡು, ಕಾರು ದೆಪ್ಪೋಡು, ಮತ್ತು ಸೆಟ್ಲ್ ಆಗೋಡು. 30 ವರ್ಷ ಆಗ್ತದಾಗ ಅಷ್ಟೊತ್ತಿಗೆ ಇವಳು ಸೆಟ್ಲ್ ಆಗಿರ್ತಾಳೆ. ಹೌದಾ ಅಲ್ವಾ? ನಮ್ಮ ದೇಶದ ಪರಿಸ್ಥಿತಿ, ನಮ್ಮ ಸಮಾಜದ ಪರಿಸ್ಥಿತಿ ಹೌದಾ ಅಲ್ವಾ? ಯಾವಾಗ ಮದುವೆ ಆಗಬೇಕು ಅಂತ ನಮಗೆ ಗೊತ್ತಿಲ್ಲ. ಯಾಕೆ ಮದುವೆ ಆಗಬೇಕು? ಮದುವೆ ಆಗೋದು ಯಾಕೆ? ಯಾರಿಗಾದರೂ ಒಬ್ಬಳ ಹುಡುಗಿಗೆ ಅಥವಾ ಒಬ್ಬ ಹುಡುಗನಿಗೆ ಕೇಳಿ ಯಾಕೆ ಮದುವೆ ಆಗೋದು ಅಂತ, ಅವನಿಗೆ ಅದಕ್ಕೆ ಉತ್ತರ ಗೊತ್ತುಂಟ ಅಂತ ಕೇಳಿ. ನಾವು ಪ್ರಯೋಗ ಮಾಡಿ ನೋಡಿದ್ದು ಕಾಲೇಜ್ ವಿದ್ಯಾರ್ಥಿಗಳ ಮಧ್ಯೆ. ಯಾಕೆ ಮದುವೆ? ಯಾರಿಗೂ ಏನೂ ಪ್ರಶ್ನೆಗೆ ಉತ್ತರವೇ ಇಲ್ಲ. ಆಯಿತು, ಗಮ್ಮತ್ತು ಮಾಡಲಿಕ್ಕೆ ಅಂತ ಹೇಳ್ತಾನೆ, ಅದು ಗೊತ್ತಿಲ್ಲ ಅವನಿಗೆ. ಆದರೆ ಅನ್ಯ ಸಮಾಜದ ವ್ಯಕ್ತಿಗಳ ಹತ್ರ ಕೇಳಿ ಯಾಕೆ ಮದುವೆ ಆಗಬೇಕು ಅಂತ, 6 ಮಕ್ಕಳಾಗಲಿಕ್ಕೆ ಅಂತ ಅವ್ರು ಹೇಳ್ತಾರೆ. ಈ ಪ್ರಶ್ನೆಗೆ ನಮ್ಮ ಹಿಂದೂ ಸಮಾಜ ಉತ್ತರ ಹುಡುಕಬೇಕಾ ಬೇಡವಾ? ಯಾಕೆ ಮದುವೆ ಆಗಬೇಕು? ಆಯಿತು, ಮದುವೆ ಆಯಿತು ಅಂತ ತಿಳ್ಕೊಳ್ಳಿ, ಎಷ್ಟು ಮಕ್ಕಳು ಬೇಕು ಅನ್ನೋ ಪ್ರಶ್ನೆಯನ್ನು ನಾವು ಆಲೋಚನೆ ಮಾಡಬೇಕು. ನನಗೆ ಎಷ್ಟು ಮಕ್ಕಳು ಬೇಕು? ನೀವೇ ನಿಶ್ಚಯ ಮಾಡಿ, ಏನು ತೊಂದರೆ ಇಲ್ಲ. ಎಷ್ಟು ಮಕ್ಕಳು ಬೇಕು? ಹಿಂದೂ ಸಮಾಜ ಉಳಿಬೇಕಾದ್ರೆ ಎಷ್ಟು ಮಕ್ಕಳು ಬೇಕು? ಮಕ್ಕಳು ಜಾಸ್ತಿ ಮಾಡಬೇಕು ಅಂತ ಹೇಳಿ ತಕ್ಷಣ ಕೇಳೋ ಪ್ರಶ್ನೆ ಅಂತ ಏರು ಸಾಂಕುನೇ, ಈ ಉತ್ತರ ಹೊಟ್ಟೆ ಇಲ್ವಾ? ಈ ಶಾಲೆಗೆ ಸೇರಿಸಬೇಕಲ್ಲ, ಫೀಸ್ ಏರು ಕಟ್ಟುನೇ, ಇದನ್ನು ಮಾತಾಡ್ತೇವೆ ಇಲ್ವಾ? ಖಾಲಿ ಈ 2 ಪ್ರಶ್ನೆಗೆ ಉತ್ತರ ಸಿಗುವುದಕ್ಕೋಸ್ಕರ ನನಗೆ ಮಕ್ಕಳೇ ಬೇಡ ಅಂತ ಹೇಳೋ ದಂಪತಿಗಳು ಎಷ್ಟು ಜನ ಇದ್ದಾರೆ. ಹಿಂದೂ ಸಮಾಜ ಉಳಿಬೇಕು ಅಂತೇಳಿ ಓಡೇವರಿ ಪುನಃ ಉಳಿಬೇಕಲ್ಲ. ಇದು ಎಷ್ಟು ಮಕ್ಕಳು ಬೇಕು ಅನ್ನೋ ಪ್ರಶ್ನೆಗೆ ಉತ್ತರ ಬೇಕು. ನಾವು ಹಿರಿಯರಾಗಿದ್ದರೆ ನಮ್ಮ ಮಕ್ಕಳಿಗೆ ಹೇಳಬೇಕು, ನಾವು ತರುಣರಾಗಿದ್ದರೆ ಕಿವಿ ಕೊಟ್ಟಿದ್ದನ್ನು ಕೇಳಬೇಕು, ತಮ್ಮಂದರಾಗಿದ್ದರೆ ಅಕ್ಕಂದರಿಗೆ ಅಣ್ಣಂದರಿಗೆ ಹೇಳಬೇಕು. ಇದನ್ನು ಮಾಡಬೇಕಲ್ವೇ? ಇಲ್ಲದ್ರೆ ಹಿಂದೂ ಸಮಾಜ ಯಾವ ಸ್ವಾಮಿ ಹೀಗೆ ಹೋದರೆ ನಾವು ಒಂದು 20 ವರ್ಷದ ನಂತರ ಈ ದೇವಸ್ಥಾನ ಇರ್ತದ? ನೆನ್ಪಿಟ್ಕೊಳ್ಳಿ, ಈ ಭಜನೆ ಉಂಟಾ? ಈ ಕೇಸರಿ ಶಾಲು ಉಂಟಾ? ಉಳಿಸ್ಬೇಕಾದ ಯಾರು? ನಾವೇ ಉಳಿಸ್ಬೇಕು. ಈ ಎಲ್ಲ ಪ್ರಶ್ನೆಗೆ ಉತ್ತರ ಹುಡುಕಿದ್ರೆ ಮಾತ್ರ ಹಿಂದೂ ಸಮಾಜ ಉಳಿತದೆ. ಅದಕ್ಕಾಗಿ ನಮ್ಮ ಕುಟುಂಬ, ನಮ್ಮ ಸಮಾಜ ಉಳಿದ್ರೆ ಮಾತ್ರ ಹಿಂದೂ ಧರ್ಮ ಉಳಿತದೆ. ಅದಕ್ಕಾಗಿ 6 ವಿಷಯಗಳನ್ನು ಹೇಳ್ತಾರೆ. ನಾನು ವಿವರ ಹೇಳುವುದಿಲ್ಲ. ಒಂದು, ಭಜನೆ ನೀವು ಮಾಡಲಿಕ್ಕೆ ಶುರು ಮಾಡಿದ್ದೀರಿ, ಒಳ್ಳೆಯ ವಿಷಯ. 2ನೇದ್ದು, ನಮ್ಮ ಮನೆಗಳಲ್ಲಿ 3 ಹೊತ್ತು ಸಾಧ್ಯ ಆದರೆ ಒಟ್ಟಿಗೆ ಕೂತು ಊಟ ಒಟ್ಟಿಗೆ ಕೂತು ಮಾಡಬೇಕು. 3 ಹೊತ್ತು ಸಾಧ್ಯ ಆಗಲಿಲ್ಲ 2 ಹೊತ್ತು ಮಾಡುವ, ಬೆಳಿಗ್ಗೆ ಮತ್ತು ಸಂಜೆ ಮಾಡುವ. ಇಲ್ಲ ಅದು ಸಾಧ್ಯ ಆಗಲಿಲ್ಲ, ರಾತ್ರಿ 1 ಹೊತ್ತಾದರೂ ಕೂಡ ಒಟ್ಟಿಗೆ ಕೂತು ಎಲ್ಲರೂ ಊಟ ಮಾಡಬೇಕು. ಭಜನೆ, ಭೋಜನ, ಭಾಷೆ. ನಮ್ಮ ಮನೆಯಲ್ಲಿ ನಾವು ಎಂಥ ದೊಡ್ಡ ಮನುಷ್ಯ ಆದರೂ ಕೂಡ ನಮ್ಮ ತರವಾಡಿನ, ನಮ್ಮ ಕುಟುಂಬದ ಭಾಷೆಯೇ ಮಾತಾಡಬೇಕು. ನಮ್ಮ ಅಜ್ಜ ಅಜ್ಜಿ ಇರುವಾಗ ನಮ್ಮ ಕುಟುಂಬದ ಭಾಷೆ ಮಾತಾಡಿದ್ರು. ಅಪ್ಪ ಅಮ್ಮ ಬರುವಾಗ ಅದು ಕನ್ನಡಕ್ಕೆ ಬಂತು, ಮಕ್ಕಳಾಗುವಾಗ ಏನಾಯಿತು, ಅದು ಇಂಗ್ಲೀಷಿಗೆ ಹೋಯಿತು. ನಮ್ಮ ಭಾಷೆಯನ್ನು ಉಳಿಸೋದು ಯಾರು? ನಮ್ಮ ಭಾಷೆ ಮಾತಾಡಬೇಕು. ವೇಷದ ಬಗ್ಗೆ ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಹೇಳಿದರೆ ವಿಲನ್ ಆಗ್ತದೆ. ಕನಿಷ್ಠ ಸಭ್ಯ ವೇಷ ಧರಿಸಬೇಕು. ಸಭ್ಯತೆ ಯಾವುದಂತ ನೀವು ಯೋಚನೆ ಮಾಡಿ ಸಾಕು, ಅದಕ್ಕಿಂತ ಹೆಚ್ಚು ನಾನು ಹೇಳೋದಿಲ್ಲ.
ಸಭ್ಯ ವೇಷಭೂಷಣ ಧರಿಸಬೇಕು. ಯಾವುದು ಬೇಕಾದ್ರೆ ಇರಲಿ, ಸಭ್ಯತೆ ಯಾವುದು ನಿಮಗೆ ಬಿಟ್ಟದ್ದು, ನಿಶ್ಚಯ ಮಾಡಲಿಕ್ಕೆ ನಿಮಗೆ ಬಿಟ್ಟದ್ದು. ಭವನ ಮತ್ತು ಭ್ರಮಣ. ಭವನ ಅಂದರೆ ನಮ್ಮ ಮನೆ. ನಮ್ಮ ಮನೆ ಹೇಗಿರಬೇಕು, ನಮ್ಮ ಮನೆ ಹೇಗಿರಬೇಕು ಅಂತ ನೀವೇ ನಿಶ್ಚಯ ಮಾಡೋದು. ಅದು ಬ್ಯಾಂಕ್ ಲೋನ್ ಎಷ್ಟು ಕೊಡ್ತಾರೆ ಅದರ ಮೇಲೆ ಮನೆ ಹೇಗಿರಬೇಕು ಅಂತ ನಿಶ್ಚಯ ಮಾಡೋದಲ್ಲ. ನನ್ನ ಮನೆಗೆ ಯಾವುದು ಬೇಕು, ಯಾವುದು ಬೇಡ, ಎಷ್ಟು ಬೇಕು, ಯಾಕೆ ಬೇಕು, ಈ ಪ್ರಶ್ನೆಗೆ ಉತ್ತರ ಇದ್ದರೆ ಎಂಥ ಮನೆ ಬೇಕಾದರೆ ಕಟ್ಟಿ. ಆ ಮನೆಯಲ್ಲಿ ಗಾಳಿ ಬೆಳಕು ಚೆನ್ನಾಗಿರಬೇಕು, ಎಷ್ಟು ಬೆಡ್ರೂಮ್ ಇರಬೇಕು ಅಂತ ಫಸ್ಟ್ ಕೇಳೋದು ಯಾವುದು? ನಾವೊಂದು ಸಿವಿಲ್ ಇಂಜಿನಿಯರ್, ನಮ್ಮ ಆಫೀಸಿಗೆ ಪ್ಲ್ಯಾನ್ ಮಾಡಲಿಕ್ಕೆ ಬರ ಫಸ್ಟ್ ಕೇಳಿದ್ರು ಮೂಜಿ ಬೆಡ್ರೂಮ್ ಬೋರ್ಡು ಅಂತ. ಫಸ್ಟ್ ಕೆಲಸವೇ ಅದೇ, ಬೆಡ್ರೂಮಿನ ಬಗ್ಗೆ ತಲೆ ಬಿಸಿ. ಊಟ ಮಾಡುವ ಕೋಣೆ, ಅಡಿಗೆ ಕೋಣೆ ಬಗ್ಗೆ ತಲೆ ಬಿಸಿ ಇಲ್ಲ, ಡೈನಿಂಗ್ ಹಾಲ್ ಬಗ್ಗೆ ತಲೆ ಬಿಸಿ ಇಲ್ಲ, ಜನ ಬಂದರೆ ಕೂತ್ಕೊಳ್ಳುವಂಥ ಹಾಲ್ನ ಬಗ್ಗೆ ತಲೆ ಬಿಸಿ ಇಲ್ಲ, ಮೂಜಿ ಬೆಡ್ರೂಮ್ ಬೋರ್ಡು, ಐಕೆ ಅಟ್ಯಾಚ್ ಇಲ್ಲ ಬೋರ್ಡು. ಅಂದರೆ ಇವತ್ತು ನಮ್ಮ ಮನೆ ಕಟ್ಟಬೇಕಾದ್ರೆ ಮೊದಲ ಆಲೋಚನೆ ಬೆಡ್ರೂಮ್ ಬಗ್ಗೆ. ಅಂದರೆ ಪಾಶ್ಚಾತ್ಯ ಚಿಂತನೆ ನಮ್ಮನ್ನು ಎಲ್ಲಿಗೆ ತಗೊಂಡು ಹೋಗ್ತಾ ಇದೆ? ಭವನ, ನಮ್ಮ ಮನೆ ಹಾಗೆ ಇರಬೇಕು. ಭ್ರಮಣ ಅಂತ ಇನ್ನೊಂದಿದೆ. ಕನಿಷ್ಠ ವರ್ಷಕ್ಕೆ 2 ಸಲ ನಾವೆಲ್ಲ ಒಟ್ಟಿಗೆ ಸೇರಿ, ಕುಟುಂಬದವರೆಲ್ಲ ಒಟ್ಟಿಗೆ ಸೇರಿ ಒಂದಷ್ಟು ಕಡೆ ಸುತ್ತಾಡಿಕೊಂಡು ಬರಬೇಕು. ದೇವಸ್ಥಾನಕ್ಕೆ ಹೋಗಬೇಕು. ಇಲ್ಲಿ ವಾರ ನೀವು ಬರ್ತೀರಿ, ಸಂತೋಷವೇ, ಆದರೆ ಹೊರಗಡೆ ಹೋಗಬೇಕು. ವರ್ಷದಲ್ಲಿ ಕನಿಷ್ಠ 2 ಸಲ. ಹೋಗಲಿಕ್ಕೆ ಏನು ಕೊರತೆ ಇಲ್ಲ. ಇವತ್ತು ಅಯೋಧ್ಯೆ ಇದೆ, ಕಾಶಿ ಇದೆ, ಮಥುರಾ ಇದೆ, ಇಲ್ಲಿ ಏನಿಲ್ಲ ಸುಬ್ರಹ್ಮಣ್ಯ ಧರ್ಮಸ್ಥಳ ಇದೆ, ಹೋಗ್ಬೋದು. ನಾವು ತೀರ್ಥಕ್ಷೇತ್ರಗಳಿಗೆ ಹೋಗಿ ಬರಬೇಕು. ಕನಿಷ್ಠ ವರ್ಷದ 2 ಸಲ. ಹೀಗೆ 6 ಫಾರ್ಮುಲಾ ನಾವು ಉಪಯೋಗ ಮಾಡಿಕೊಳ್ಬೇಕು. ಪಂಚಪರಿವರ್ತನೆ 5ನೇ ಮತ್ತು ಕೊನೆಯ ವಿಷಯ ಅದು ಪರಿಸರ. ಪರಿಸರದ ಸಂರಕ್ಷಣೆ ಮಾಡಬೇಕು. ವಿವರ ನಾನು ಹೇಳುವುದಿಲ್ಲ. ಪರಿಸರ ಸಂರಕ್ಷಣೆ ಮಾಡದೇ ಹೋದರೆ ನೋಡಿ, ಪರಿಸರ ಸಂರಕ್ಷಣೆ ಮಾಡದೇ ಹೋದರೆ, ಇತ್ತೀಚೆಗೆ ಒಂದು ಇಂಡಿಯನ್ ಎಕ್ಸ್ಪ್ರೆಸ್ನಲ್ಲಿ ಬರೆದಂಥ ಆರ್ಟಿಕಲ್ ಬರೆದಿದ್ದಾನವನು. ಏನು ಬರೀತಾನಂದರೆ, ಇನ್ನು 20 ವರ್ಷಗಳ ಕಾಲ ಈ ಭೂಮಿಗೆ ನಾವು ಇಷ್ಟೇ ವಿಷ ಹಾಕಿದರೆ, ಇಷ್ಟೇ ಪೆಸ್ಟಿಸೈಡ್ ಹಾಕಿದರೆ, ಇನ್ನು 20 ವರ್ಷದ ನಂತರ ಯಾವುದೇ ಬೀಜವನ್ನು ಭೂಮಿಯಲ್ಲಿ ಹಾಕಿದರೂ ಕೂಡ ಅದು ಮೊಳಕೆ ಬರುವುದಿಲ್ಲ. ಹೇಗಿರ್ಬೋದು ಆಲೋಚನೆ ಮಾಡಿ. ತೋಡಿನಲ್ಲಿ ಬರುವ ನೀರನ್ನು ಹೀಗೆ ಕುಡಿಯುವ ಕಾಲ ಇತ್ತು ಅಲ್ವಾ? ಗದ್ದೆ ಉತ್ತು ಕೋಣ ಎಲ್ಲ ತೊಳೆದಾದ ಮೇಲೆ ತೋಡಲ್ಲಿ ಬರುವ ನೀರನ್ನು ಹೀಗೆ ಕುಡಿದು ಹೋಗ್ತಾ ಇರಲ್ಲ ಮನೆಗೆ. ಈಗ ನೀರು ಕುಡಿಲಿಕ್ಕೆ ಯಾರಿಗೆ ಧೈರ್ಯ ಉಂಟು? ಯಾಕೆ ಈ ಪರಿಸ್ಥಿತಿ? ನಾವು ತಿನ್ನುವ ಯಾವ ಆಹಾರಕ್ಕೆ ವಿಷ ಹಾಕದೆ ಬೆಳೆಸಲಿಕ್ಕೆ ಆಗ್ತಾ? ಯೋಚನೆ ಮಾಡಿ. ಯಾಕೆ ಹೀಗೆ? 25 ವರ್ಷ ಹಿಂದೆ ಆಗ್ತಿದೆ, ಈಗ ಯಾಕೆ ಆಗ್ತಾ ಇಲ್ಲ? ಯೋಚನೆ ಮಾಡಬೇಕಲ್ವೇ? ಹಾಗಾಗಿ ಪರಿಸರ ಸಂರಕ್ಷಣೆ ನಾವು ಮಾಡಲೇಬೇಕು. ಹಾಗಾಗಿ 5 ವಿಷಯಗಳು. ಮೊದಲನೆಯದು ಸ್ವದೇಶಿ, 2ನೇದು ನಾಗರಿಕ ಶಿಷ್ಟಾಚಾರ, ನಮ್ಮ ಶಿಸ್ತು, 3ನೇದು ಪರಿಸರ, 4ನೇದು ಸಾಮಾಜಿಕ ಸಾಮರಸ್ಯ, ಜಾತಿಗೆ ಸಂಬಂಧಪಟ್ಟದ್ದು, 5ನೇದು ಮತ್ತು ಅತ್ಯಂತ ಪ್ರಮುಖವಾದದ್ದು ಅದು ಕುಟುಂಬ. ಈ 5 ವಿಷಯಗಳಲ್ಲಿ ಪರಿವರ್ತನೆ ಆದಾಗ ಅದು ಸಾಮಾಜಿಕ ಪರಿವರ್ತನೆ. ಮಾಡಬೇಕಿದನ್ನು ನಾವು ಮಾಡಬೇಕಂತೇಳೋ ಸಂಕಲ್ಪ ತಗೊಳ್ಬೇಕು. ಸಂಕಲ್ಪ ಮಾಡದೆ ಹೋದರೆ ಏನು ಗೊತ್ತುಂಟ ನೋಡಿ, ಕೆಲವು ಸಲ ಅವಕಾಶ ಮಿಸ್ ಆಗೋದು ಅಂತ ಉಂಟು. ಕೋವಿಡ್ ಬಂತು 2019ರಲ್ಲಿ. ಕೋವಿಡ್ ಬಂದಾಗ ನಮ್ಮ ಬಂಧುಗಳನ್ನು, ನಮ್ಮ ಕುಟುಂಬದವ್ರನ್ನೇ ಕೆಲವರನ್ನು ತಗೊಂಡು ಹೋಯ್ತದು. ಕೆಲವು ಸಲ ನಮ್ಮ ಪಕ್ಕದ ಮನೆಯವರನ್ನು ತಗೊಂಡು ಹೋದ್ದುಂಟು. ಕೆಲವು ಸಲ ನಮ್ಮ ದೂರದ ಬಂಧುಗಳನ್ನು ತೆಗೆದುಕೊಂಡು ಹೋದ್ದುಂಟು. ನಮ್ಮ ಮಿತ್ರರನ್ನು ತಗೊಂಡು ಹೋದ್ದುಂಟು. ಹೋಗಿದ್ದಾರೆ ತುಂಬ ಜನ ಕೋವಿಡ್ನಲ್ಲಿ ಹೋಗಿದ್ದಾರೆ. ಆದರೆ ಕೋವಿಡ್ ನಮ್ಮನ್ನು ಯಾಕೆ ತಗೊಂಡು ಹೋಗಲಿಲ್ಲ? ನಮ್ಮನ್ನು ಬಿಟ್ಟು ಹೋದದ್ದು ಯಾಕೆ ಅಂತಂದರೆ, ನೀನು ಸಮಾಜಕ್ಕೆ ಇನ್ನೂ ಒಳ್ಳೆಯ ಕೆಲಸ ಮಾಡಲಿಕ್ಕೆ ಉಂಟು, ಮಾಡೋದನ್ನು ಸ್ವಲ್ಪ ಅಂತ. RSSಗೆ 100 ವರ್ಷ ಆಗುವಾಗ ನೀನು ಇರ್ತೀಯಾ? ಕೆಲಸ ಮಾಡು ಸ್ವಲ್ಪ. ರಾಮ ಮಂದಿರಕ್ಕೆ ಕಟ್ತಾ ಇರುವಾಗ ನಿನಗೆ ನೋಡಲಿಕ್ಕೆ ಅವಕಾಶ ಸಿಗ್ತದೆ, ಇರು. ನಮ್ಮನ್ನು ತಗೊಂಡು ಹೋಗ್ಬೋದಿದ್ದಲ್ಲ. ನಮ್ಮನ್ನು ಯಾಕೆ ಬಿಟ್ಟು ಹೋಗಿದೆ ಅಂತಂದರೆ, ಸಮಾಜದ ಏನೋ ಕೆಲಸ ಮಾಡಲಿಕ್ಕೆ ಇದೆ ಅಂತ ಬಿಟ್ಟು ಹೋಗಿದ್ದು. ಹಾಗಾಗಿ ಇದಕ್ಕೆ ನ್ಯಾಯ ಕೊಡಬೇಕು ಅಂತಂದರೆ ನಾವು ಏನಾದರೂ ಮಾಡಬೇಕು. ಭಾಷಣಗಳಿಂದ, ಪುಸ್ತಕಗಳಿಂದ ಇದಾಗ್ತದೆ ಅಂತ ಏನಿಲ್ಲ. ರಾಧಣ್ಣ ಮಾಡಲಿಕ್ಕೆ ಹೊರಟದ್ದು ಇದನ್ನು. ಮೊನ್ನೆ ಕಲ್ಲಡ್ಕಕ್ಕೆ ಒಂದು ಶಾಲೆಗೆ ಅಣ್ಣಾಮಲೈ ಬಂದಿದ್ದರು. ಅದನ್ನು ಹೇಳಿ ನಾನು ಮುಗಿಸ್ತೇನೆ. ಅವರು ಬಂದಾಗ ಒಂದು ಒಳ್ಳೆ ಮಾರ್ಮಿಕ ಅಂಶವನ್ನು ಹೇಳಿದರು. ಹಿಂದೆ ಒಂದು 10-15 ವರ್ಷದ ಹಿಂದೆ ಒಬ್ಬ ಮನುಷ್ಯನದ್ದು ಎವರೇಜ್ ಏಜ್ ಎಷ್ಟು ಅಂತಂದರೆ, ಲೈಫ್ ಸ್ಪ್ಯಾನ್ ಎಷ್ಟು ಅಂದರೆ 60 ವರ್ಷ. ಈಗ ಬೇರೆ ಬೇರೆ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಆರೋಗ್ಯ ಸಾಧನಗಳು ಇಂಪ್ರೂವ್ ಆಗಿದೆ. ಇದರ ಪರಿಣಾಮ ಇವತ್ತು 75 ವರ್ಷ ಬದುಕ್ತಾರಂತೆ. ಅಂದರೆ ಹಿಂದೆ ಬದುಕೋದಕ್ಕಿಂತ 15 ವರ್ಷ ಹೆಚ್ಚು ಬದುಕ್ತಾರಂತೆ. ಅವ್ರು ಕೇಳಿದ್ರು, ಏನು ಮಾಡ್ತೀರಿ ನೀವು 15 ವರ್ಷವನ್ನು ಅಂತ ಕೇಳಿದರು. ಏನು ಮಾಡ್ತೀರಿ? ಈ ಕೆಲಸ ಮಾಡಿ ಅಂತ ಕೇಳಿದರು. ಸಾಮಾಜಿಕ ಕೆಲಸದಲ್ಲಿ ಜೋಡಿಕೊಳ್ಬೇಕು. ಏನು ಮಾಡದೇ ಇರುವುದು ಅದು ಜೀವನ ಅಲ್ಲ. ಜೀವನ ವೇಸ್ಟಾಗಿ ಹೋಗ್ತದೆ. ಕೋವಿಡ್ ನಮ್ಮನ್ನು ಬಿಟ್ಟು ಹೋದ್ದುಂಟಲ್ಲ, ಅದು ವೇಸ್ಟ್ ಆಗ್ತದೆ ಅಂತ. ಮೊನ್ನೆ ಪೊಳಲಿಗೆ ಹೋಗಿದ್ದಾನೆ. ಪೊಳಲಿಗೆ ಅಲ್ಲಿ ಯಾಕೆ ಹೋಗಿದ್ದೆ ಅಂದರೆ, ಒಂದು ದಲಿತರ ಒಂದು ಪುಟ್ಟ ಮನೆ, ಅದು ಜೋರು ಮಳೆಗೆ ಬಿತ್ತಂದರೆ ಒಂದು ಗೋಡೆ ಬಿತ್ತು. ತಕ್ಷಣಕ್ಕೆ ಅಲ್ಲೊಂದು 4-5 ಹುಡುಗರಲ್ಲಿ ಹೋದರು, ತರುಣರು, ಒಂದು 25-30 ವರ್ಷದ ತರುಣರು. ಅಲ್ಲೊಂದು ದಲಿತ ತಾಯಿ ಮತ್ತೊಬ್ಬಳು ಮಗಳಂದರೆ ವಯಸ್ಸಾದ ಮಗಳೇ. ಅವರಿಬ್ಬರೇ ಇದ್ದಾರೆ ಆ ಮನೆಯಲ್ಲಿ. ಈ ಮನೆ ಬಿದ್ದಾಗ ಅವರಿಗೆ ಮಲ್ಕೊಳ್ಳಿಕ್ಕೆ ಜಾಗ ಇಲ್ಲ. ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಆ 2 ತಾಯಿ ಮತ್ತು ಮಗಳನ್ನು
2 ತಿಂಗಳ ಕಾಲ ಎಲ್ಲರ ಮನೆಯಲ್ಲಿ ಉಳಿಸಿದರು. 2 ದಿವಸ 3 ದಿವಸ ಮನೆಗಳಲ್ಲಿ ಉಳಿಸಿದರು. ಎಷ್ಟು ಸುಂದರವಾದಂಥ ಒಂದು ಕಲ್ಪನೆ ನೋಡಿ. ಮಾತ್ರ ಅಲ್ಲ, ಆ 4-5 ಜನ ಸೇರ್ಕೊಂಡು 25 ಜನ ತಂಡ ಮಾಡಿದರು. ಅವರಿಗೊಂದು ಮನೆಯನ್ನು ರಿಪೇರಿ ಮಾಡಿಕೊಟ್ರು. ಹತ್ರ 80,000 ಖರ್ಚು, 1 ಲಕ್ಷ ಚಿಲ್ಲರೆ ಖರ್ಚಾಯಿತು. 80,000 ಸಂಗ್ರಹ ಮಾಡಿದರು. ಇನ್ನೂ ಸ್ವಲ್ಪ ಸಂಗ್ರಹ ಶಾರ್ಟೇಜ್ ಇದೆ. ಅದರ ಆ ಮನೆಯಲ್ಲಿ ಒಂದು ಪೂಜೆಗೆ ನಾನು ಹೋಗಿದ್ದೆ. ಸ್ವಾಮೀಜಿ ಬಂದಿದ್ದರು. ಸ್ವಾಮಿ, ಆ 4 ಜನರಿಗೆ ಅವರ ಜೀವನ ಸಾರ್ಥಕ ಆಯಿತು ಅಂತ ಅನಿಸೋದಿಲ್ವೇ? ಅವ್ರು ಮಾಡಬೇಕು ಅಂತ ಏನು, ಅವರಿಗೆ ಸಂಬಂಧಿಕರ, ಅವರ ಜಾತಿಯ ಏನೂ ಅಲ್ಲಲ್ಲ. ಅವರಿಗೊಂದು ಮಾನವೀಯ ಗುಣ ಜಾಗೃತ ಆಯಿತು. ನನ್ನ ಮನೆಯ ಪಕ್ಕದಲ್ಲಿರುವಂಥ ಒಂದು ಮನೆ ಬಿದ್ದಾಗ, ಅವರಿಗೆ ಊಟಕ್ಕೆ ಗತಿ ಇಲ್ಲದೆ ಇದ್ದಾಗ ಅಕ್ಕಿ ತಗೊಂಡು ಕೊಟ್ಟರು. ಅವರು ನಮ್ಮ ಮನೇಲಿ ತಂದು ಉಳಿಸಿದ್ರು. ಯಾಕೆ ಮಾಡಬೇಕಾಗಿತ್ತು? ಇದಕ್ಕೆ ಮಾತೃತ್ವದ ಭಾವ ಅಂತ ಹೇಳ್ತಾರೆ. ಈ ಭಾವ ಜಾಗೃತಿಯೇ ನಮ್ಮ ಸಮಾಜವನ್ನು ಉಳಿಸುವಂಥದ್ದು. ಇದನ್ನು ಮರೆತರೆ ಹಿಂದೂ ಸಮಾಜಕ್ಕೆ ಭವಿಷ್ಯ ಇಲ್ಲ. ಏನು ಬೇಕಾದ್ರಾಗಲಿ ಹಿಂದೂ ಸಮಾಜ ಉಳಿಲೇಬೇಕು, ಹಿಂದುತ್ವ ಉಳಿಲೇಬೇಕು. ಅದು ಉಳಿಬೇಕಾದ್ರೆ ನೀವು ಯಾರಿಗೆ ಬೇಕಾದರೂ ಓಟ್ ಹಾಕಿ, ಏನು ತೊಂದರೆ ಇಲ್ಲ. ಹಿಂದೂ ಸಮಾಜವನ್ನು ಸಂರಕ್ಷಣೆ ಮಾಡುವವನಿಗೆ ಹಾಕಿ. ಅದೃಷ್ಟವಶಾತ್ ನರೇಂದ್ರ ಮೋದಿ ಅಂತ ಒಬ್ಬ ದೈವಾಂಶ ಸಂಭೂತ ಈ ದೇಶಕ್ಕೆ ಪ್ರಧಾನಿಯಾಗಿದ್ದಾನೆ. ಇದಕ್ಕಿಂತ ಒಳ್ಳೆಯ ಅವಕಾಶ ಇನ್ನೊಂದು ಬರಲಿಕ್ಕಿಲ್ಲ ನಮಗೆ. ನಮ್ಮ ದುರಂತ ಇನ್ನೂ ಸಮಾಜಕ್ಕೆ ಅರ್ಥ ಆಗಲಿಲ್ಲ. ಪಾಪ 18 ಗಂಟೆ 20 ಗಂಟೆ ಅವರು ಕೆಲಸ ಮಾಡ್ತಾರೆ, ರಾತ್ರಿ ಆಗಲು ನಿದ್ದೆಗೆಟ್ಟು. ಇಲ್ಲಿ ಪಕ್ಕದಲ್ಲಿ ನನ್ನ ಜಾತಿಯ ಓಟಿಗೆ ನಿಂತಿದ್ದಾನೆ, ನನ್ನ ಸಂಬಂಧಿಕ ಓಟಿಗೆ ನಿಂತಿದ್ದಾನೆ ಅಂತ ಅವನಿಗೆ ಹೋಗಿ ಗುದ್ದುತ್ತೇವೆ ನಾವು. ಅಷ್ಟರವರೆಗೆ ನಾವು ಬರ್ಕತ್ತಾಗೋದಿಲ್ಲ. ಸೊ ಈ ಭಾವ ಜಾಗೃತಿಯೇ ಈ ಬಹುಶಃ ಭಾವ ಜಾಗರಣ, ನಮೋ ಭಾರತ ಭಾವ ಜಾಗರಣ ಅಂದರೆ ಇದುವೇ. ಹಾಗಾಗಿ ಇದನ್ನು ಮಾಡಬೇಕು ಅನ್ನೋಂಥ ಸಂಕಲ್ಪ ಸ್ವಲ್ಪ ಹೆಚ್ಚೇ ಹೊತ್ತು ತಗೊಂಡಿದ್ದೇನೆ, ಕ್ಷಮಿಸಿ. ಈ ಭಾವ ಜಾಗರಣ ಆದರೆ ಇಷ್ಟೊತ್ತು ನಾವು ಮಾತನಾಡಿದ್ದು ಸಾರ್ಥಕ ಅಂತ ಹೇಳ್ತಾ ವಿರಮಿಸ್ತೇನೆ. ನಮಸ್ಕಾರ. ಬನ್ನಿ ಬಾಂಧವರೇ, ಬನ್ನಿ ಸೋದರರೇ.